RSS ದೆವ್ವ ಇದ್ದಂತೆ ದೆವ್ವದ ನೆರಳಾಗಿದೆ ಬಿಜೆಪಿ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಒಂದು ಕಡೆ ಮಾತಾಡ್ಬಿಡ್ತಾರೆ. ಹೋರಾಟ ಯಾರ ಜೊತೆಗೆ? ಇದು ಕೂಡ ಒಂದು ವಿಚಾರ ಇದೆ. ಧರ್ಮವನ್ನು ಉಳಿಸ್ಕೊಳ್ಬೇಕಾದ್ರೆ ಮೂರು ಮಕ್ಕಳನ್ನು ನೀವು ಹೆತ್ತುಬಿಡಿ ಅಂತ ಹೇಳ್ತಕ್ಕಂಥ ವ್ಯಕ್ತಿಗಳು ಅವರು ಅವಿವಾಹಿತರಾಗಿ ಬ್ರಹ್ಮಚಾರಿಗಳಾಗಿ ಇದ್ದಾರಲ್ಲ ಯಾಕೆ? ಈ RSSಗೆ ಫಂಡಿಂಗ್ ಎಲ್ಲಿಂದ ಬರ್ತಾ ಇದೆ? ಇವರ ಹಣದ ಮೂಲ ಯಾವುದು? ಈ RSS ಅವರು ನೋಂದಣಿಯನ್ನೇ ಯಾಕೆ ಮಾಡಿಸ್ಕೊಂಡಿಲ್ಲ? ಇವರು ಹಣಕಾಸಿನ ಅಕ್ರಮ ವರ್ಗಾವಣೆಯಲ್ಲಿದ್ದಾರೆ ಎನ್ನುವವರೆಗೂ ಕೂಡ ಇವತ್ತು ಕಾಂಗ್ರೆಸ್ ನಾಯಕರ ಕಡೆಯಿಂದ ಆರೋಪಗಳು ಬಂತು. ಒಬ್ಬರು ಆರೋಪಗಳು ಮಾಡ್ತಾ ಇದ್ದಾಗ ಅನೇಕ ಕಾಂಗ್ರೆಸ್ ನಾಯಕರು ಇದಕ್ಕೆ ಬಹುಪರ ಕೂಡ ಹೇಳಿದ್ದಾರೆ. ಅದ್ಭುತವಾಗಿ ಮಾತಾಡಿದ್ದೀರಿ, ಕರೆಕ್ಟಾಗಿ ಹೇಳಿದ್ದಾರೆ. ಯಾಕೆ ನೋಂದಣಿ ಮಾಡ್ಕೊಳ್ಳಲ್ಲ ಇವರು? ಸಂಘ ಯಾಕೆ ರಿಜಿಸ್ಟರ್ ಆಗಬಾರ್ದು? ಇವ್ರ ಹಣಕಾಸಿನ ಅಕ್ರಮ ಹೇಗೆ ನಡೀತಾ ಇದೆ? ಇವರೇನು ಟ್ಯಾಕ್ಸ್ ಕಟ್ಟಲ್ವೋ? ಇದೆಲ್ಲ ಚರ್ಚೆಗಳಿದೆಯಲ್ಲ. ಇದರಲ್ಲಿ RSS ವಿಚಾರಕ್ಕೆ ಸಂಬಂಧಪಟ್ಟಂತೆ ಟೈಮ್ ಆ್ಯಂಡ್ ಅಗೈನ್ ಕಾಂಗ್ರೆಸ್ ನಾಯಕರು ಹರಿಹಾಯ್ತಾ ಇರ್ತಾರೆ. ಯಾಕೆ? ಈ ಒಂದು ಹೇಳಿಕೆಗಳಿಗೆ RSS ಬಳಿಯೋ BJP ಬಳಿಯೋ ಉತ್ತರನೇ ಇಲ್ವಾ? ಈ ದೇಶದಲ್ಲಿ RSS ನೋಂದಣಿ ಯಾಕೆ ಮಾಡಿಕೊಂಡಿಲ್ಲ? ನೋಂದಣಿಯಾದರೆ ಅಕೌಂಟೇಬಲ್ ಆಗುತ್ತೆ ಅಂತನಾ, ಅಥವಾ RSS ಸ್ಥಾಪನೆಯಾದ ಕಾಲದಲ್ಲಿ ನೋಂದಣಿಯನ್ನು ಬ್ರಿಟಿಷರ ಬಳಿ ಮಾಡಿಸ್ಕೋಬೇಕಾಗಿತ್ತಾ? ಸ್ವಾತಂತ್ರ್ಯಾನಂತರದಲ್ಲಿ ಕಡ್ಡಾಯವೇ ಆಗಿರಲಿಲ್ಲ, ಹಾಗಾಗಿ ಅದು ಹಾಗೆ ಬಂದಿದೆ. ಏನು ತಪ್ಪಿದೆ ಇದರಲ್ಲಿ? ನಾವು ತೆರಿಗೆ ಕಟ್ತಾ ಇದ್ದೀವಿ. ಸಂಘಟನಾತ್ಮಕ ಮತ್ತು ಕಾನೂನಾತ್ಮಕ ಸಂಸ್ಥೆ ನಮ್ಮದಾಗಿದೆ ಅಂತೇಳಿ ಒಂದು ಕಡೆ ಮೋಹನ್ ಭಾಗವತರು ಒಂದು ಕಡೆ ಮಾತಾಡ್ತಾರೆ. ಇದರ ಮಧ್ಯದಲ್ಲಿ ಇದಕ್ಕೆ ಬೆಂಬಲಿಸುವ ರೀತಿ ಅಂದರೆ ಕಾಂಗ್ರೆಸ್ ನಾಯಕರ ಹೇಳಿಕೆಗಳಿಗೆ ಬೆಂಬಲಿಸುವ ರೀತಿಯಲ್ಲಿ ಶಿವರಾಜ್ ತಂಗಡಿಗೆ ಆಗಲಿ, ಬೇರೆ ನಾಯಕರಾಗಲಿ, ಹರಿಪ್ರಸಾದ್ ಅವರಾಗಲಿ ಎಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ. ಹಾಗಾದರೆ RSS ವಿಚಾರದಲ್ಲಿ ನಡೆದಿರೋದು ಏನು? ಈ RSS ವಿಚಾರದಲ್ಲಿ RSS ನಾಯಕತ್ವ ವಹಿಸಿಕೊಂಡಿರ್ತಕ್ಕಂಥವ್ರ ವಿಚಾರದಲ್ಲಿ ಅಪವಾದ ಅಪಸ್ವರಗಳಿದೆಯಾ? ಅಲ್ಲಿ ಬ್ರಾಹ್ಮಣ್ಯಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರಿಗೆ ಸಿಟ್ಟಿದೆಯಾ? ಹಿಂದುತ್ವಕ್ಕೆ ಸಂಬಂಧಪಟ್ಟಂತೆ ಸಿಟ್ಟಿದೆಯಾ? ಅಥವಾ ಇವರು BJPಯ ಬ್ಯಾಕ್ ಬೋನ್ ಆಗಿದ್ದಾರೆ ಎನ್ನುವುದರ ಬಗ್ಗೆ ಸಿಟ್ಟಿದೆಯಾ? ಅಥವಾ ಈ ಎಲ್ಲವೂ ಅಲ್ಲದೆ ರಾಜಕೀಯ ಕಾರಣಗಳೇ ಇಲ್ಲಿದೆಯಾ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ಡಿಬೇಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಈ ವಿಚಾರದಲ್ಲಿ ಮೋಹನ್ ಭಾಗವತರ ಆದಿಯಾಗಿ ಯಾರ್ಯಾರು ಮಾತಾಡಿದ್ದಾರೆ ನೋಡ್ಬಿಡಿ. ದೆವ್ವದ ನೆರಳ ಜೊತೆ ಜಗಳ ಆಗ್ತಾ ಇದೆ. ದೆವ್ವದ ನೆರಳು ಯಾವುದು? ಬಿಜೆಪಿ. ದೆವ್ವ ಯಾವುದು? ಸೊ ಈ ನೆರಳ ಜೊತೆ ಜಗಳ ಆಡೋದು ಬಿಟ್ಟು ನಾವು ದೆವ್ವ ಜೊತೆ ಜಗಳ ಆಡಿದ್ರೆ ಆಟೋಮ್ಯಾಟಿಕ್ ಆಗಿ ನಮ್ಮ ದೇಶ ಸುಧಾರಣೆ ಆಗುತ್ತೆ. ಇವ್ರದೊಂದು ನೆಟ್ವರ್ಕ್ ಮಾಡಿಬಿಟ್ಟಿದ್ದಾರೆ. ನೀವು ಎಲ್ಲ ಓದಿದಿರೋ ಎಲ್ಲ ಓದಿಲ್ಲ. ಮೊನ್ನೆ ಒಂದು ಪ್ರತಿಷ್ಠಿತವಾದಂತ ಪತ್ರಿಕೆಯಲ್ಲಿ ಬಂದಿತ್ತು. ಮೋರ್ ದೆನ್ 2500 ಆರ್ಗನೈಸೇಷನ್ಸ್ ನೆಟ್ವರ್ಕ್ ಇದೆ. ಅಮೆರಿಕ ಇರ್ಬೋದು, ಇಂಗ್ಲೆಂಡ್ ಇರ್ಬೋದು, ಅಲ್ಲೆಲ್ಲಿಂದ ದುಡ್ಡು ತಗೊಂಡು RSS ಇಲ್ಲ ಅಂದ್ರೆ ಬಿಜೆಪಿ ಇಸ್ ಗೋಯಿಂಗ್ ಟು ಬಿ ವರ್ಸ್ ದೆನ್ JDS. ಬರ್ಕೊಡ್ತೀನಿ. ಪ್ರಾದೇಶಿಕ ಪಕ್ಷಕ್ಕಿಂತ ಕನಿಷ್ಠ ಹಾಲತ್ತಾಗುತ್ತೆ. ದೆವ್ವದ ನೆರಳ ಜೊತೆ ಜಗಳ ಆಡ್ತಾ ಇದೆ. ದೆವ್ವದ ಈಗ ಅದು ಅದೃಶ್ಯ. ಅವರೇ ಮೋಹನ್ ಭಾಗವತ್ ಸಾಹೇಬರು ಹೇಳಿದ್ದಾರೆ, ಇದು ನೋಂದಾವಣೆ ಆಗಿಲ್ಲದೆ ಇರತಕ್ಕಂಥ ಸಂಘಟನೆ ಅಂತ. ಆಗಿರೋ ಸಂದರ್ಭದಲ್ಲಿ ಅವ್ರಿಗೆ ಏನಂತ ಕರಿತೀರಿ? ಗೋಸ್ಟ್ ಅಂತ. ಎಲ್ಲ ರಿಜಿಸ್ಟರ್ ಆಗಬೇಕಲ್ಲ, ಸಂಘಗಳೆಲ್ಲ ರಿಜಿಸ್ಟರ್ ಆಗ್ತಾವಲ್ಲ. ದಲಿತ ಸಂಘಟನೆ ಇದೆ, ಇಟ್ಸ್ ಅ ರಿಜಿಸ್ಟರ್ ಆರ್ಗನೈಸೇಷನ್. ಎನಿ ಸೋಷಿಯಲ್ ಮೂವ್ಮೆಂಟ್ ಆರ್ ಎನಿ ಆರ್ಗನೈಸೇಷನ್ ಮಸ್ಟ್ ಗೆಟ್ ರಿಜಿಸ್ಟರ್ಡ್ ಅಂಡರ್ ದಿ ರಿಜಿಸ್ಟ್ರೇಷನ್ ಆ್ಯಕ್ಟ್. ಅವೆಲ್ಲ ಏನು ಮಾಡ್ತಾರೆ ಏನು ಮಾಡಲ್ಲ ಹೇಳ್ಯಾರಂತ ನನ್ನ ಅನಿಸಿಕೆ. ಅವರು ಇಂದೆಲ್ಲ ನಾಳೆ ಲೆಕ್ಕ ಕೊಡಲೇಬೇಕು. 100% ಅಕೌಂಟಬಿಲಿಟಿ ಬೇಕೇ ಬೇಕಲ್ಲ. ಒಂದು ಸಣ್ಣದೊಂದು ನೀವು ಸಂಸ್ಥೆ ಮಾಡ್ತೀವಂದ್ರೆ ರಿಜಿಸ್ಟರ್ ಮಾಡ್ತೀವಿ. Sangha started in 1925. So, do you expect us to register with the British government? Against whom our Sarsanga Jalak was fighting at that time. Then after independence, the laws we have now in Swatantra Bharat, they do not make registration compulsory. The legal status is also given to unregistered body of individuals. So we are categorized as body of individuals and we are a recognized organization. So income tax department. ಈ ಚರ್ಚೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ DT ವಿಜೇಂದ್ರ ಅವರಿದ್ದಾರೆ, BJPಯ ವಕ್ತಾರರು. ಸ್ವಾಗತ ವಿಜೇಂದ್ರ ಅವರೇ ತಮಗೆ ಒಂದು ಡಿಬೇಟ್ಗೆ. ಹನುಮೇಶ್ ಕೆ ಯಾವಗಲ್ ಅವರಿದ್ದಾರೆ, ಹಿರಿಯ ಪತ್ರಕರ್ತರು. ಸ್ವಾಗತ ಹನುಮೇಶ್ ಅವರೇ ಡಿಬೇಟ್ಗೆ. ಇನ್ನೊಂದು ಕಡೆ ನಮ್ಮೊಂದಿಗೆ ವೇಣುಗೋಪಾಲ್ ಅವರಿದ್ದಾರೆ, ಸಾಮಾಜಿಕ ಕಾರ್ಯಕರ್ತರು. ಸ್ವಾಗತ ವೇಣುಗೋಪಾಲ್ ಅವರೇ ತಮಗೆ ಒಂದು ಡಿಬೇಟ್ಗೆ. ನಮಸ್ಕಾರ ಸರ್. RSSನ ದೆವ್ವ ಅಂತ ಕರೀತಾರೆ ಪ್ರಿಯಾಂಕ್ ಖರ್ಗೆ ಅವರು. ಇನ್ನೊಂದು ಕಡೆ ಆ ದೆವ್ವದ ನೆರಳು BJP ಅಂತ ಕೂಡ ಒಂದು ಕಡೆ ಕರೀತಾ ಇದ್ದಾರೆ. ಏನು ಕಾರಣ ಇದಕ್ಕೆ? RSS ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರ ಈ ಥರ ಮಾತನಾಡಲಿಕ್ಕೆ ಏನು ಕಾರಣ ಇದೆ? ಘೋಸ್ಟ್
ಒಂದು ರಿಜಿಸ್ಟ್ರಿ ಆಗದೆ ಇರತಕ್ಕಂತಹ ಒಂದು ಸಂಘ ಇವ್ರದ್ದು. ಯಾವ ಥರ ಸಂಘ ಇದು? ಹಣಕಾಸಿನ ಅಕ್ರಮ ವರ್ಗಾವಣೆ ಮಾಡ್ತಾರೆ ಇವರು. ಹಣಕಾಸಿಗೆ ಲೆಕ್ಕ ಇಲ್ಲ, ಏನೂ ಇಲ್ಲ, ಇವರು ಟ್ಯಾಕ್ಸೇ ಕಟ್ಟಲ್ಲ, ಇವರು ಇಲ್ಲಿವರೆಗೂ ಹೋಗ್ತಾ ಇದ್ದಿಲ್ಲ ಚರ್ಚೆ. ಏನು ರೀಸನ್ ಅಂತ ತಮಗನ್ಸುತ್ತೆ ಅಂತ? ವೇಣುಗೋಪಾಲ್ ಅವರು ಕೇಳಿಸ್ತಾ ಇದ್ದಾರೆ ನನ್ನ ವಾಯ್ಸು? ನನಗ ಸರ್? ನಿಮಗೆ ಕೇಳಿದ್ದು ನಾನು. ಹಾಂ ಸರ್, ಈಗ ಒಂದು ತಾವೇ ಹೇಳ್ದಂಗೆ ನಮ್ಮ ಮಾನ್ಯ ಸರಸಂಘ ಚಾಲಕರು ಅದನ್ನ ಕ್ಲಿಯರ್ ಆಗಿ ಯಾರು ನೋಂದಾವಣಿ ಆಗೋದಿಲ್ಲ ಅನ್ನೋದನ್ನ ಹೇಳಿದ್ದಾರೆ. ಇನ್ನು ಫಂಡ್ಸ್ ಅದನ್ನ ಮತ್ತೊಮ್ಮೆ ಅದು ಕಳೆದ ಪ್ರತಿ ವರ್ಷನೂ ಅದು ಆ ಸುದ್ದಿ ಬರುತ್ತೆ, ಅದಕ್ಕೆ ನಮ್ಮವರು ಉತ್ತರ ಕೊಡ್ತಾರೆ, ಅದು ನಡ್ಕೊಂಡು ಬರ್ತಾನೆ ಇದೆ ಸರ್. ಈಗ ಅದರ ನಂತರ ಕಳೆದ ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ಅದಕ್ಕೆ ಉತ್ತರನು ಹೇಳಿದ್ದಾರೆ. ಆಮೇಲೆ ಅದಕ್ಕೆ ಸಂಬಂಧಂಗೆ ಈಗ ಫಂಡ್ಸ್ ಬಗ್ಗೆ ಹೇಳಿದ್ರಿ ಸರ್. ಈಗ ಫಂಡ್ಸ್ ತಾವು ಹೇಳಿದಾಗ ಗುರುದಕ್ಷಿಣೆದು ಹೇಳಿದ್ದಾರೆ. ಪ್ರತಿ ಬಾರಿ ನಾವು ಗುರುಪೂಜೆ ಮಾಡಿದಾಗ ಗುರುಪೂಜೆದ ಏನು ಫಂಡ್ ಕಲೆಕ್ಟ್ ಅದಕ್ಕೂ ಟ್ಯಾಕ್ಸ್ ಎಕ್ಸೆಂಪ್ಷನ್ ಇದೆ ಅನ್ನೋದು, ಅದನ್ನು ಸಹ ಅವರು ಕೋರ್ಟ್ ಮೆಟ್ಟಿಲ್ ಹತ್ತಿದ್ರು. ಕೋರ್ಟ್ ಇನ್ಕಮ್ ಟ್ಯಾಕ್ಸ್ ಕೋರ್ಟ್ ನಲ್ಲೂ ಸಹ ಅದು ನಮ್ಮ ಪರವಾಗಿ ಆಯ್ತು ಅನ್ನೋದನ್ನ ಮಾನ್ಯ ಸರಸಂಘರಾಚಾರ್ಯರು ತಿಳಿಸಿದ್ದಾರೆ ಸರ್. ಇವತ್ತು ನೀವು ಅದರದ್ದು ಸಂಘದ ಆಕ್ಟಿವಿಟೀಸ್ ನೋಡಿದಾಗ ಒಂದು ಟ್ರಸ್ಟ್ ರಿಜಿಸ್ಟರ್ ಆಗಿರುತ್ತೆ. ಈಗ ಒಂದು ಆಫೀಸ್ ಇದೆ ಅನ್ಕೊಳ್ಳಿ ಸರ್, ಉದಾಹರಣೆಗೆ ಅದು ಒಂದು ಟ್ರಸ್ಟ್ ಹೆಸರಲ್ಲಿ ಇರುತ್ತೆ. ಆ ಟ್ರಸ್ಟ್ ದ ಯಾರು ಹಣ ಕೊಡ್ತಾರೆ ಅದ್ರದ್ದು ಇನ್ಕಮ್ ಟ್ಯಾಕ್ಸ್ ಎಲ್ಲವೂ ಸಹ ನಿಮಗೆ ರಿಜಿಸ್ಟರ್ಡ್, ಎಲ್ಲವೂ ಸಹ ಸರ್ಕಾರಕ್ಕೆ. ಸಂಘವೇ ರಿಜಿಸ್ಟರ್ ಆಗಿಲ್ವಲ್ಲ ಯಾಕೆ ವೇಣುಗೋಪಾಲ್ ಅವರೇ? ಸಂಘ ರಿಜಿಸ್ಟರ್ ಆಗಿ ಆಯ್ತಪ್ಪ, 1925 ಬ್ರಿಟಿಷರ ಕಾಲ ರಿಜಿಸ್ಟರ್ ಆಗಲಿಲ್ಲ. ಆನಂತರದಲ್ಲಿ ಭಾರತದಲ್ಲಿ ಹಾಗಾದ್ರೆ ಸಂಘಗಳು ರಿಜಿಸ್ಟರ್ ಆಗಬಾರ್ದು ಅಂತ ಅದ್ರ ಕಾನೂನು ಇತ್ತಾ? ಏನು ಇಲ್ವಲ್ಲ, ನೋಂದಣಿ ಆಗ್ತಾವಲ್ವ ಸಂಘಗಳು. ಅವಾಗೇನು ಅಡ್ಡಿ ಆಗಿತ್ತು RSSಗೆ ರಿಜಿಸ್ಟರ್ ಮಾಡ್ಕೊಳ್ಳಿಕ್ಕೆ? ಸರಿ, ಈಗ ತಾವು ಹೇಳ್ದಂಗೆ ಅನೇಕ ಕಾರಣಗಳು ಮಾನ್ಯ ಸರಸಂಘಚಾರ ತಿಳಿಸ. ಒಂದು, ಈಗ ರಿಜಿಸ್ಟರ್ ಮಾಡ್ಬೇಕು ಅಂತ ಎಲ್ಲೂ ಕಾನೂನು ಇಲ್ಲ. ಹಾಗಾದ್ರೆ ಸರ್ ಒಂದ್ ಮಾಡ್ಬೋದು ಸರ್, ಕಾಂಗ್ರೆಸ್ ಈಗಿನ ಸರ್ಕಾರಗಳು ಸಂಘಕ್ಕೆ ಒಂದು ನೋಟಿಸ್ ಕೊಡ್ಲಿ ಸರ್. ನೋಟಿಸ್ ಅನ್ನ ಫೈಟ್ ಮಾಡಂತ ನಾವು ಕೋರ್ಟ್ ಅಲ್ಲಿ ಬೇಕಾದ್ರೆ ಫೈಟ್ ಮಾಡ್ಬೋದು. ಪದೇ ಯಾವ ಕಾರಣಕ್ಕೆ ಇವರು ಇದನ್ನ ಕೇಳ್ತಾ ಇದ್ದಾರೆ? ಈಗ ನಮ್ಮಲ್ಲಿ ಯಾವುದೇ ತರದ ಹಣದ ಫಂಡಿಂಗ್ ಆಗ್ಲಿ ಇನ್ನೊಂದು ಬೇರೆ ಬೇರೆ ಟ್ರಸ್ಟ್ ಮೂಲಕ ಬರುತ್ತೆ ಅಂತ ತಮ್ಗೆ ಹೇಳಿದೆ, ಅದೆಲ್ಲರೂ ಪಾರದರ್ಶಕವಾಗಿದೆ. ಇವರು ಇದನ್ನ ಕೇವಲ ರಾಜಕೀಯವಾಗಿ ಬಳಸ್ಕೊತಾ ಇದಾರೆ ಹೊರತು ಇದರಿಂದ ಅವ್ರಿಗೂ ಗೊತ್ತು, ಇದರಿಂದ ಯಾವ ರಿಜಿಸ್ಟರ್ ಆಗಿಲ್ಲ ಅಂದ್ರೂ ಇದರಿಂದ ರಿಜಿಸ್ಟರ್ ಆಗಿಲ್ಲ ಅಂದ್ರೂ ಇದು ಅವ್ರಿಗೆಲ್ಲದೂ ಗೊತ್ತಿದೆ. ನಾವ್ ಏನ್ ಆಕ್ಟಿವಿಟೀಸ್ ಮಾಡ್ತೀವಿ ಎಲ್ಲದೂ ಅವ್ರಿಗೆ ಗೊತ್ತಿರುತ್ತದೆ. ಸಂಘನ 3 ಸಲ ಬ್ಯಾನ್ ಮಾಡಕ್ ಪ್ರಯತ್ನ ಪಟ್ರು, ಆಗ್ಲಿಲ್ಲ. ಕೋರ್ಟ್ ನಮ್ಮ ಪರವಾಗಿ ನಿಂತು ಕೋರ್ಟ್ ಇದ್ ಮಾಡಿದ್ರು. ಆದ್ರೂ ಸಹ ಅವರ ವೈಯಕ್ತಿಕ ರಾಜಕಾರಣ ಕಾರಣಗಳಿಂದ ಅವರು ಪದೇ ಇದನ್ನ ಮುನ್ನೆಲೆಗೆ ತರುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ವಿಜೇಂದ್ರ ಅವರೇ, ಈಗ ದೆವ್ವದ ನೆರಳು ಅಂತ ನಿಮ್ಮ ಪಾರ್ಟಿನ ಕರೆದ್ರು ಪ್ರಿಯಾಂಕ್ ಖರ್ಗೆ ಅವರು. ದೆವ್ವದ ನೆರಳು, ಈ ನೆರಳಿನ ಹಿಂದೆ ಇರೋ ದೆವ್ವ ಯಾವುದು ಅಂದರೆ RSS ಅಂತ ಕರೆದ್ರು. ಏನಿಸ್ತು ನಿಮಗೆ ಈ ಮಾತು ಕೇಳಿ ಪ್ರಿಯಾಂಕ್ ಖರ್ಗೆ ಅವ್ರದ್ದು? ಏನು ಪ್ರಿಯಾಂಕ ಖರ್ಗೆ ಅವರು ಏನು ಮಾನ್ಯ ಸಚಿವರಿದ್ದಾರೆ, ಓಕೆ, ಸೊ ಅವರ ಮಾತುಗಳು ಕೇಳಿದ್ರೆ ಏನು ಅನ್ಸುತ್ತೆ ಅಂದರೆ ಈ ಭೂತದ ಬಾಯಲ್ಲಿ ಭಗವದ್ಗೀತೆ ಅಂತ ಹೇಳಿ ಒಂದೇನು ಮಾತಿದೆಯಲ್ಲ ಅದು ನೆನಪಾಗ್ತದೆ. ಈಗ ನೋಡಿ ಸರ್, RSS ಈಗಾಗಲೇ ಸರಸಂಘಚಾರಕರು ಹೇಳಿದಾಗೆ 1925ರಲ್ಲಿ ರಿಜಿಸ್ಟರ್ ಆದಂಥ ಒಂದು ಸಂಘಟನೆ, ಸ್ಥಾಪನೆ ಆದಂಥ ಒಂದು ಸಂಘ, ಸ್ಥಾಪನೆ ಆದಂಥ ಒಂದು ಸಂಘ. ಈಗಾಗಲೇ ಸ್ಪಷ್ಟಪಡಿಸಿದ್ರು, ನಮ್ಮ ಸರಸಂಘ ಚಾಲಕರು ಸ್ಪಷ್ಟಪಡಿಸಿದ್ದಾರೆ, ರಿಜಿಸ್ಟ್ರೇಷನ್ ಮಾಡಿಸೋ ಅವಶ್ಯಕತೆ ಇಲ್ಲ, ಅದು ಒಂದು ಇಟ್ಸ್ ನಾಟ್ ಮ್ಯಾಂಡೇಟರಿ. ಆಮೇಲೆ ಇಟ್ಸ್ ನಾಟ್ ಕಂಪಲ್ಸರಿ, ಅದನ್ನ ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ನಮ್ಮ ಸಂವಿಧಾನದಲ್ಲಿ ಅವಕಾಶ ಇದೆ. ಸೊ ನಾವು ಬಾಬಾ ಸಾಹೇಬರು ಕೊಟ್ಟಿರುವಂಥ ಸಂವಿಧಾನದಲ್ಲಿ ಅವಕಾಶ ಇದೆ ಸಂಘಟನೆಗಳು. ಆಮೇಲೆ ದಿಸ್ ಈಸ್ ನಾಟ್ ಎ ಪೊಲಿಟಿಕಲ್ ಪಾರ್ಟಿ ಅಥವಾ ಇದೊಂದು ಲಾಭ ಪಡೆಯುವಂಥ ಒಂದು ಸಂಸ್ಥೆ ಕೂಡ ಅಲ್ಲ. ಇದೇನಪ್ಪ ಅಂದರೆ ಒಂದು ಸೇವೆ ಮನೋಭಾವದಲ್ಲಿ ಕೆಲಸ ಮಾಡ್ತಿರೋದು. RSS ಬೇನಾಮಿ BJP ಅಲ್ವಾ? ಅದು ಈಗ ಬೇನಾಮಿ ಅಲ್ಲ, ಅದು ಬೇನಾಮಿ ಹೆಂಗಾಗ್ತದೆ? RSS ಬೇನಾಮಿ ಹೆಂಗ್ BJP BJPಗೆ RSS ಮಾತೃ ಸಂಸ್ಥೆ, ನಾವು ಅಲ್ಲಿಂದಾನೆ ಬಂದಿದ್ದು. ಬೇನಾಮಿಗೂ ವ್ಯತ್ಯಾಸ ಇದೆ ಅಲ್ಲ, ಮಾರ್ಗದರ್ಶನ ತಗೊಳ್ಳೋದು ಅವರಿಂದಾನೇ ಅಂತ ಬಂದಾಗ ಬ್ಯಾಕ್ ಬೋನ್ BJPಯ ಬ್ಯಾಕ್ ಬೋನ್ RSS. ಮತ್ತೆ ನಾನು ಮಾಡಲ್ಲ, ಬೇನಾಮಿಗೂ ಬಹಳ ವ್ಯತ್ಯಾಸ. ನನ್ನ ಹೆಸರು RSS, ನಾವು ಕಟ್ಟಿರೋ ಪಕ್ಷದ ಹೆಸರು BJP. ನಿಮ್ಗೆ ಆಶ್ಚರ್ಯ ಆಗುತ್ತೆ, ನಿಮ್ಗೆ ಆಶ್ಚರ್ಯ ಆಗುತ್ತೆ, ಕಾಂಗ್ರೆಸ್ನಲ್ಲೂ ಕೆಲವರು RSS ನ ಮಾತು ಕೇಳ್ತಾರೆ. ಓಕೆ, ಇದು ತಮ್ಮ DK ಶಿವಕುಮಾರ್ ಸದನದಲ್ಲಿ ನನಗೆ ಇದ್ರ ಬಗ್ಗೆ ಆಶ್ಚರ್ಯ ಇಲ್ಲ. ಅಲ್ಲ, ಹಾಗಾಗಿ ಬಿಜೆಪಿಗೆ ಅಷ್ಟೇ ಸಂಘ ಏನೋ ಸಜೆಸ್ಟ್ ಮಾಡುತ್ತೆ ಅಥವಾ ಬ್ಯಾಕ್ ಬೋನ್ ಆಗಿದೆ ಅನ್ನೋದು ಒಂದು ಏನು ಅಂದ್ರೆ ಅವ್ರು ಕೊಡುವಂತ ಸಜೆಷನ್ ನಾಟ್ ಎ ಆರ್ಡರ್. ಇಲ್ಲಿ ವಿಜೇಂದ್ರ ಅವ್ರು ಕೇಳಿಸ್ಕೊಂಬಿಡಿ, ನೀವು ಹೇಳಿದ್ ನಿಜ, ನಿಮ್ಮ ಮಾತನ್ನು ಕಂಪ್ಲೀಟ್ಲಿ ಎಂಡರ್ಸ್ ಮಾಡ್ತೀನಿ. ಈ ಥರದೊಂದು ಡಿಬೇಟ್ಗೆ ಕಾಂಗ್ರೆಸ್ನವ್ರು ಕರೆಸಿದಾಗ ಕಾಂಗ್ರೆಸ್ ಅವ್ರನ್ನ ಮಾತಾಡಕ್ಕೆ ಬರಲ್ಲ ಅಂತಾರೆ. ಕಾಂಗ್ರೆಸ್ ಪ್ಯಾನಲಿಸ್ಟ್ಗಳು ಈ ವಿಚಾರಕ್ಕೆ ಪ್ರಿಯಾಂಕ್ ಖರ್ಗೆ ಅಲ್ಲಿ ಮಾತಾಡ್ತಿದ್ದಾರೆ,
ತಂಗಡಗಿ ಮಾತಾಡಿದ್ದಾರೆ, ಮಹಾದೇವಪ್ಪನವರು ಮಾತಾಡಿದ್ದಾರೆ, ಹರಿಪ್ರಸಾದ್ ಮಾತಾಡಿದ್ದಾರೆ. ವಕ್ತಾರ ಬಂದಿದ್ದು ಏನಪ್ಪ ನಿಮ್ಮವ್ರಿಗೆ ಮಾತಾಡ್ತೀರ ನಾವು ಕೇಳಿದ್ರೆ ಕಳಿಸ್ಕೊಳ್ಳಿ ಡಿಬೇಟ್ಗೆ ಅಂದರೆ ನಾವು ಮಾತಾಡೋಕ್ಕಾಗಲ್ಲ ಅಂತಾರೆ. ಹಾಗಿದ್ದಾಗ ಪ್ರಿಯಾಂಕ್ ಖರ್ಗೆ ಅವರೋ ತಂಗಡಗಿ ಅವರೋ ಅಥವಾ ಮಹಾದೇವಪ್ಪನವರು ಅವರೊಂದು ಡಿಕ್ಲೇರ್ ಮಾಡಿಬಿಡ್ಬೇಕು, ನಮ್ಮ ಪಾರ್ಟಿ ಒಳಗಡೆ RSS ಬೆಂಬಲಿಸುವ BJP ಬೆಂಬಲಿಸ್ತಕ್ಕಂಥ ನಾಯಕರು ನಮ್ಮಲ್ಲಿ ಡಿಕ್ಲೇರ್ ಮಾಡಿಬಿಡ್ಬೇಕು. ಏನು ವಕ್ತಾರಿಗೆ ಏನು ಪ್ರಾಬ್ಲಮ್ ಏನಾಗ್ತಿತ್ತು ಇದರಲ್ಲಿ ಡಿಬೇಟಲ್ಲಿ? ಈಗ ಅದೇ ಅವ್ರ ಸ್ಟೇಟ್ಮೆಂಟ್ಗಳು ಕೊಟ್ಬಿಟ್ಟು ಈಗ ಇವರು ವಕ್ತಾರಗಳು ಬಂದಿಲ್ಲ ಅಂದ್ರೆ ನಾವು ಏನು ಹೇಳೋಕ್ಕಾಗಲ್ಲ ಸರ್ ಅದಕ್ಕೆ. ಸೊ ಹೀಗಾಗಿ ಈ ಒಂದು ಡೊನೇಷನ್ ಅಂತ ಒಂದು ವಿಚಾರ ಬಂತು ಸರ್. ಅದು ಡೊನೇಷನ್ ಅಲ್ಲ ಸರ್, ಅದು ಡಿವೋಷನ್ ಅಂತ. ಓಕೆ, ಅಂದ್ರೆ ಭಕ್ತಿ ಸರ್. ಅದು ಸಮರ್ಪಣೆ ಮಾಡೋದು ಭಕ್ತಿಯಿಂದ ಸಮರ್ಪಣೆ, ನಮ್ಮ ಗುರುಗೆ ಅಂದ್ರೆ ನಮ್ಮ ಭಗವದ್ವಜಗೆ ನಾವು ಸಮರ್ಪಣೆ ಮಾಡುವಂಥದ್ದು ಅದು ಭಕ್ತಿ, ಅದು ಡೊನೇಷನ್ ಅಲ್ಲ. ಸೊ ಹಾಗಾಗಿ ಪ್ರಿಯಾಂಕಾ ಖರ್ಗೆ ಅವ್ರಿಗೆ 1939ರಲ್ಲಿ ಗಾಂಧೀಜಿ ಏನು ಹೇಳಿದ್ರು ಅನ್ನೋ ಸ್ವಲ್ಪ ತಿಳ್ಕೊಬೇಕು. ದೇವಸ್ಥಾನಗಳನ್ನ ಯಾಕೆ ಮುಜರಾಯಿ ಡಿಪಾರ್ಟ್ಮೆಂಟ್ ಒಳಗಡೆ ತಗೋತೀರಿ? ಭಕ್ತಿಯಿಂದ ಡೊನೇಷನ್ ಮಾಡ್ತಾರಲ್ಲ, ಬಿಟ್ಬಿಡಿ. ಅಲ್ಲ, ಈಗ ದೇವಸ್ಥಾನಕ್ಕೂ ಡೊನೇಷನ್ ಮಾಡೋದು ಭಕ್ತಿಯಿಂದನೇ ಮಾಡ್ತಾರಲ್ಲ. ಸಿಂಪಲ್ ಕ್ವಶನ್ ಅಂದು. ದೇವಸ್ಥಾನ BJP ಕಾಲದಲ್ಲೂ ಮುಜರಾಯಿ ಡಿಪಾರ್ಟ್ಮೆಂಟೇ, ಕಾಂಗ್ರೆಸ್ ಕಾಲದಲ್ಲೂ ಮುಜರಾಯಿ ಡಿಪಾರ್ಟ್ಮೆಂಟೇ ಇದ್ದಾಗ ದೇವಸ್ಥಾನದಲ್ಲೂ ಭಕ್ತನೊಬ್ಬ ಹೋಗಿ ಹಣ ಕೊಡೋದು ಅವನು ಭಕ್ತಿಯಿಂದನೇ ಕೊಡ್ತಾನೆ. ಲೆಕ್ಕ ಬೇಡವೆ ಅದಕ್ಕೊಂದು? ಅದರಲ್ಲಿ A, B, C, D ಗ್ರೇಡ್ನ ದೇವಸ್ಥಾನಗಳಿದೆ, ಅನೇಕ ದೇವಸ್ಥಾನ ಗ್ರೇಡಲ್ಲಿ ಇಲ್ಲ. ಒಂದೊಂದು ಪೈಸಕ್ಕೂ ಲೆಕ್ಕ ಬರುತ್ತೆ. ದೇವಸ್ಥಾನಗಳಿಗೆ ಮಾತ್ರ ಇದೆ ಸರ್, ಈ ಚರ್ಚ್ಗಳಿಗೂ ಮತ್ತು ಮಸೀದಿಗಳಿಗಿಲ್ಲ. ಅದು ತಮ್ಮ ಗಮನದಲ್ಲಿರಲಿ, ತಮಗೆ ಗೊತ್ತಿರೋ ವಿಚಾರನೇ. ಹಾಗಾಗಿ ಅದನ್ನ ಕೇಳ್ಬಿಟ್ರೆ ನಿಮಗೆ ಇಲ್ಲ ಸರ್ ಅದೆಲ್ಲ ಭಕ್ತಿ ಸಮರ್ಪಣೆ. ದೇವಸ್ಥಾನಕ್ಕೆ ಮಾಡಿದಾಗ ಅದು ಭಕ್ತಿ ಅಲ್ವಾ? ಚರ್ಚ್ಗೂ ಮಸೀದಿಗೂ ಮಾಡಿದಾಗ ಅದು ಮತ್ತೆ ಅದು ಯಾವುದು? ಚರ್ಚ್ಗೂ ಎಲ್ಲ ಮಾಡಿ ಅಂತ ಹೇಳ್ತಾರೆ. ನೀವು ಅಧಿಕಾರದಲ್ಲಿ ಮಾಡ್ತೀವಿ, ಅದನ್ನು ಕೂಡ ಮಾಡ್ತೀವಿ. ತಮ್ಮ ಸಲಹೆ ನಾವು ಸ್ವೀಕಾರ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಕೆಲಸ ಮಾಡ್ತಾರೆ. ಈಗ 1939ರಲ್ಲಿ ಗಾಂಧೀಜಿ ಅವರು ವಾರದ ಒಂದು ಏನು ಶಿಬಿರ ನಡೀತಾ ಇರ್ತದೆ RSS, ಅಲ್ಲಿ ಹೋಗ್ಬಿಟ್ಟು ಏನ್ ಹೇಳ್ತಾರೆ, ಅಲ್ಲಿ ನೋಡ್ಬಿಟ್ಟು ಏನ್ ಹೇಳ್ತಾರೆ, when I visited the RSS camp, I was very much surprised by your discipline and absence of untouchability. 1934ರಲ್ಲಿ ಮಹಾತ್ಮ ಗಾಂಧೀಜಿ ಅವರು ಹೇಳಿದ್ದಾರೆ. 1939ರಲ್ಲಿ ಯಾರು ಸಂಘದ ಬಗ್ಗೆ ಹೇಳಿದ್ರು ಅಂತ ಡಿಬೇಟ್ ಮಾಡ್ತಿಲ್ಲ. ಅಲ್ಲ, ನಾನು ಹೇಳ್ತೇನೆ, ಒಂದು ನಿಮಿಷ ಪ್ರಣಬ್ ಮುಖರ್ಜಿ ಬಹಳ ಅದ್ಭುತವಾಗಿತ್ತು, ಚೆನ್ನಾಗಿತ್ತು, ಅಲ್ಲ ಅಸ್ಪೃಶ್ಯತೆ ಕಾಣಿಸ್ತಿಲ್ಲ ನಮಗೆ, ಅಚ್ಚುಕಟ್ಟಾಗಿತ್ತು, ಚೆನ್ನಾಗಿ ಊಟ ಬಡಿಸಿದ್ರು, ಪಥಸಂಚಲನ ಚೆನ್ನಾಗಿತ್ತು, ದಟ್ಸ್ ಓಕೆ. ನಾನು ಕೇಳ್ತಿರೋದು ಯಾಕೆ ನಾನು ಹೇಳ್ತಾ ಇರೋದು ಅಂತಂತ ಮಹನೀಯರು, ಅಂಬೇಡ್ಕರ್ ಅಂತ ಮಹನೀಯರು, ಗಾಂಧೀಜಿ ಅಂತ ಮಹನೀಯರು, ಇನ್ನು ನೆಹರು ಅವ್ರ ಬಗ್ಗೆ ತಮಗೂ ಗೊತ್ತಿದೆ. 1962ರಲ್ಲಿ ನಡೆದಂತ ರಿಪಬ್ಲಿಕ್ ಪೆರೇಡ್ ನಲ್ಲಿ, 63ರಲ್ಲಿ ನಡೆದಂತ ರಿಪಬ್ಲಿಕ್ ಪೆರೇಡ್ ನಲ್ಲಿ ವ್ಯಕ್ತಿಗತ ಅಭಿಪ್ರಾಯಗಳ ಸಂಬಂಧಪಟ್ಟಂತ ಚರ್ಚೆ ಇದಲ್ವೇ ಅಲ್ಲ. ನಾನು ವ್ಯಕ್ತಿಗಳ ಬಗ್ಗೆ ಮಾತಾಡ್ತಿಲ್ಲ, ಮಹಾತ್ಮರ ಬಗ್ಗೆ ಹೇಳ್ತಾ ಇದ್ದೀನಿ ಸರ್. ಈಗ ಪ್ರಿಯಾಂಕ್ ಖರ್ಗೆ ವ್ಯಕ್ತಿ ಸರ್, ನಾನು ಮಹಾತ್ಮ ಏನಿದ್ದಾರೆ ಅವ್ರ ಬಗ್ಗೆ ಹೇಳ್ತೇನೆ. ಅವ್ರು ಇಂತಿಂತ ವಿಚಾರಗಳು ಮಾತಾಡಬಹುದು. ನಾನು ಇಲ್ಲ, ಅವ್ರ ಪ್ರಶ್ನೆ ಕೇಳ್ತಿರೋದು ಇವ್ರು ಪ್ರಿಯಾಂಕ್ ಖರ್ಗೆ ರೈಸ್ ಮಾಡೋ ಕ್ವಶನ್ ಏನು ಅಂದ್ರೆ, ಇವರು ಹಣಕಾಸಿನ ಅಕ್ರಮ ವರ್ಗಾವಣೆ ಮಾಡ್ತಾರೆ, ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಇವ್ರಿಗೆ ಇದು ಅಟ್ರಾಕ್ಟ್ ಆಗುತ್ತಾ ಆಗಲ್ವಾ? ಇವ್ರಿಗೆ ಯಾರು ಇವ್ರಿಗೆ ಹಣಕಾಸಿನ ಲೆಕ್ಕ ಕೇಳಬಾರ್ದಾ? ಇವರಿಗೆ ಫಾರಿನ್ ಫಂಡ್ ಹೆಂಗಿಂದ ಬರುತ್ತೆ? ಇದ್ರ ಬಗ್ಗೆ ನಾನು ಅಧ್ಯಯನ ಮಾಡ್ತಾ ಇದ್ದೀನಿ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದಾಗ ಗಾಂಧೀಜಿ ಹಂಗಂದಿದ್ರು, ನೆಹರು ಹಿಂಗಂದಿದ್ರು ಅಂತ ಅದ್ಭುತ ಮಾತಾಡಿದ್ರು ಅಂತ ನೀವು ಹೇಳಕ್ಕಾಗಲ್ಲ. ಅದನ್ನ ಸ್ವತಂತ್ರ ಪೂರ್ವ ಕಥೆ ಹೇಳ್ತಾ ಇದ್ದೀರಿ ನೀವು, ಸ್ವತಂತ್ರ ನಂತರದ ಕಥೆ ಅವ್ರು ಹೇಳ್ತಾ ಇದ್ದಾರೆ. ನೆಹರು ಅಲ್ಲಿಗೆ ಬಂದೆ 1943ರಲ್ಲಿ ನೆಹರು ಅವರು ರಿಪಬ್ಲಿಕ್ ಪೆರೇಡ್ ನಲ್ಲಿ ಅವಕಾಶ ಕೊಟ್ಟು ಏನಕ್ಕೆ ಕೊಟ್ಟರು? 1967ರಲ್ಲಿ ಇಂಡೋ ಚೀನಾ ನಡೆದಂತ ಯುದ್ಧದಲ್ಲಿ ಸಂಘ ಮಾಡದಂತ ಸೇವೆಗೆ ಒಂದು ಪರಿಗಣಿಸಿ ಕೊಟ್ಟರು. ಹಂಗ ಅಂದ್ರೆ ಅವ್ರಿಗಿಂತ ದೊಡ್ಡವರ ಇವರು ಅಂತ ನಾನು ಆ ವಿಚಾರ ಹೇಳಿಕ್ ಬರ್ತಾ ನಿಮ್ಗೆ. ಅಂದ್ರೆ ಅವ್ರಿಗಿರುವಂತ ಒಂದು ಸರ್, ಈಗ ಏನಾಗುತ್ತೆ ಇಲ್ಲಿ ನಾವು ಈ ಒಂದು ಇಂದ RSS ಅಂತ ಒಂದು ವಿಚಾರ ಬಂದಾಗ ಒಂದು ಭಾವನಾತ್ಮಕ, ಒಂದು ದೇಶಪ್ರೇಮ, ದೇಶಭಕ್ತಿ, ಇದೊಂದು ಭಾಗ. ಇನ್ನೊಂದು ನೆಲದ ಕಾನೂನು ಅಂತ. ಈ ಮೂರು ಇರಲಿ, ದೇಶಭಕ್ತಿನೂ ಇಟ್ಕೊಳ್ಳೋಣ, ಭಾವನೆ ಇಟ್ಕೊಳ್ಳೋಣ, ಸಂಘದ ಕೆಲಸಗಳನ್ನು ಇಟ್ಕೊಳ್ಳೋಣ, ಪರೇಡಲ್ಲಿ ಅವಕಾಶ ಕೊಟ್ಟು ಒಂದು ಕಡೆ ಇಟ್ಕೊಳ್ಳೋಣ. ಕಾನೂನು ಏನು, ಸಂಘ ಏನು ಅಲ್ಲಿ ರಿಜಿಸ್ಟರ್ ಆಗಬೇಕು ಅಂಥೇಳಿ ಕಾನೂನೇನಿರಲಿಲ್ಲ, ನಾವು ಅದಕ್ಕೆ ಬ್ರಿಟಿಷ್ ಕಾಲದಲ್ಲಿ ಮಾಡಲಿಲ್ಲ, ಈಗ ನಾವು ಮಾಡ್ಕೋಬೇಕು ಅಂತ ನಮ್ಗೆ ಅನಿಸಿಲ್ಲ. ಈ ಮಾತನ್ನು ಬೇರೆ ಯಾವುದಾದ್ರೂ ಸಂಘ ಹೇಳಿದ್ರೆ ನಮ್ಮ ದೇಶದಲ್ಲಿ ಓಕೆನಾ? ನನಗೆ ರಿಜಿಸ್ಟರ್ ಮಾಡಿಸ್ಕೋಬೇಕು ಅಂತ ಅನ್ನಿಸ್ತಾ ಇಲ್ಲ. ಅದೇನು ಕಾನೂನಾತ್ಮಕವಾಗಿಲ್ಲ, ಕಾನೂನು ಪ್ರಕಾರ ಏನಿಲ್ಲ, ಹೇಳಬಹುದಾ? ಮ್ಯಾಂಡೇಟ್ರಿ ಅಲ್ಲ, ಇದು ಕಡ್ಡಾಯ ಅಲ್ಲ ಅಂತ ಹೇಳಬಹುದಾಗತ್ತೆ ಯಾವುದಾದ್ರು ಸಂಘ ಅದರ್ ದೆನ್ RSS? ನೋಡಿ, RSS ಶುರುವಾಗಿ 100 ವರ್ಷ ಆದರೂ ಸಾಕಷ್ಟು ಚರ್ಚೆಗಳಾಗ್ತಾನೆ ಇದೆ RSS ಬಗ್ಗೆ. ಬಹುಶಃ RSSನ ದೊಡ್ಡ ಮಟ್ಟದ ಬೆಳವಣಿಗೆ ಏನಿದೆ ಅದು ಇವತ್ತಿಗೂ ಕೂಡ ಅದು ಕಾಂಗ್ರೆಸ್ಗಿರ್ಬೋದು, ರಾಜಕೀಯ ವಲಯದಲ್ಲಿರುವಂಥವ್ರಿಗೆ ಒಂದು ಚರ್ಚೆಯ ವಿಷಯನೇ. ಈ ನೋಂದಣಿ ಯಾಕಾಗಿಲ್ಲ ಅನ್ನುವಂಥ ವಿಷಯ ಇತ್ತೀಚೆಗೆ ಭಾಳ ಚರ್ಚೆ ಆಗ್ತಾ ಇರುವಂಥದ್ದು. ಅದು 100 ವರ್ಷ ಆದಾಗ ಅದು ವಿಶೇಷವಾಗಿ ಕರ್ನಾಟಕದಲ್ಲಿ ಜಾಸ್ತಿ ಇದು ಪ್ರಸ್ತಾಪ ಆಗಿರುವಂಥದ್ದು.
ಅದಕ್ಕೆ ಅವರು ಮೋಹನ್ ಭಾಗವತರೇ ಉತ್ತರ ಕೊಟ್ಟಿದ್ದಾರೆ. ಅವಾಗ ಇದು ಬ್ರಿಟಿಷ್ ಗೌರ್ಮೆಂಟ್ ಇತ್ತು, ಅದಾದಮೇಲೆ ಮ್ಯಾಂಡೇಟ್ರಿ ಇರಲಿಲ್ಲ. ಇನ್ನೊಂದು ಏನಾಗಿದೆ, ಇವತ್ತಿನ ಪರಿಸ್ಥಿತಿನ ನಾವು ಸ್ವಲ್ಪ ಗಮನಿಸಿದರೆ ಇವತ್ತು ಬಹುತೇಕ ಟ್ರಾನ್ಸಾಕ್ಷನ್ನು ಎಲ್ಲ ಆನ್ಲೈನ್ ಆಗಿದೆ. ಸೊ ಈಗ RSSನ ಏನೇ ಕೆಲಸ ಕಾರ್ಯಗಳಾಗಬೇಕಾದ್ರೂ ಸಿಂಪಲ್ ಲಾಜಿಕ್ ಇದು, ಅಲ್ಲಿ ಅದು ಆನ್ಲೈನಲ್ಲೇ ಆಗಬೇಕಾಗತ್ತೆ. ಸೊ ಆ ರೀತಿ ಏನಾದರೂ ಅಲ್ಲಿ ಹಣದ ವರ್ಗಾವಣೆ ಸರಿಯಾಗಿ ಆಗದೆ ಇದ್ದಿದ್ದರೆ ಅಲ್ಲಿ ಎಲ್ಲ ಒಂದು IT ಇಂಟರ್ಫಿಯರೆನ್ಸ್ ಆಗ್ಬೋದಾಗಿತ್ತು, ED ಆಗ್ಬೋದಾಗಿತ್ತು. ಇಲ್ಲಿವರೆಗೂ ಆ ಥರ ಪ್ರಕರಣಗಳಾಗಿಲ್ಲ. ಸೊ ಅವರು ಎಲ್ಲ ವ್ಯವಹಾರಗಳು ಎಲ್ಲ ಒಂದು ಕಡೆ ಸರಿಯಾಗಿದೆ ಅಂತ. ಆಮೇಲೆ ಅವರು ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ನಮ್ಮ ರಾಷ್ಟ್ರೋತ್ಥಾನ ಪರಿಷತ್ ಇರ್ಬೋದು, ಅವರು ಸಾಹಿತ್ಯ ಮುದ್ರಣ ಈ ಥರದ್ದೆಲ್ಲ ಮಾಡ್ತಾರೆ. ಒಂದು ಬೇರೆ ಬೇರೆ ಸ್ಕೂಲ್ಗಳನ್ನು ನಡೆಸ್ತಾ ಇದ್ದಾರೆ, ಸಂಘ ಸಂಸ್ಥೆಗಳನ್ನು ನಡೆಸ್ತಾ ಇದ್ದಾರೆ. ಅವ್ರದ್ದೇ ಬೇರೆ ಬೇರೆ, ಈಗ ರಾಜಕೀಯ ಅಂತ ಬಂದರೆ BJP, ಹೋರಾಟ ಹಿಂದುತ್ವ ಅಂತ ಬಂದಾಗ ವಿಶ್ವ ಹಿಂದೂ ಪರಿಷತ್ ಇದೆ, ಬಜರಂಗ್ ದಳ ಇದೆ, ಈ ರೀತಿ ವನವಾಸಿ ಭಾರತಿ ಅಂತ ಇದೆ. ಅವರು ನೂರಾರು ಸಂಸ್ಥೆಗಳಿದೆ. ಬಹುಶಃ ಅವನ್ನೆಲ್ಲ ಇಂಡಿಪೆಂಡೆಂಟ್ ಮಾಡಿ ಅದ್ರ ಮೂಲಕ ಅವರು ಅವನ್ನ ರಿಜಿಸ್ಟರ್ ಮಾಡಿಕೊಂಡು ಅವುಗಳ ಮೂಲಕ ವ್ಯವಹಾರಗಳನ್ನು ಮಾಡ್ತಾ ಇರ್ಬೋದು ಅಂತ ನನಗೆ ಅಷ್ಟು ಡೀಪ್ ಆಗಿ ಗೊತ್ತಿಲ್ಲ. ಯಾಕಂದ್ರೆ ರಿಜಿಸ್ಟರ್ ಆಗಿಲ್ಲ, RSS ಕರ್ಸ್ಕೊಳ್ಬೇಕು. ಒಂದು ರಿಜಿಸ್ಟರ್ ಆಗಿಬಿಟ್ರೆ ಪ್ರಾಬ್ಲಮ್ ಏನು ಅಂತ, ಅಲ್ಲಿ ಒನ್ಸ್ ಫಾರ್ ಆಲ್ ಕಾಂಗ್ರೆಸ್ ಅದಕ್ಕೆ ಮೋಹನ್ ಭಾಗವತರ್ ಏನ್ ಹೇಳಿದ್ದಾರೆ, ನಾವು ಇಂಡಿವಿಜುವಲ್ಸ್, ಗ್ರೂಪ್ ಆಫ್ ಇಂಡಿವಿಜುವಲ್ಸ್ ಅಂತ ಹೇಳಿದ್ದಾರೆ. ಮೋಸ್ಟ್ಲಿ ಅದರಲ್ಲಿ ಇದಕ್ಕೆ ಉತ್ತರ ಸಿಕ್ಕಿರ್ಬೋದು ಅನ್ಸುತ್ತೆ, ಬಾಡಿ ಆಫ್ ಇಂಡಿವಿಜುವಲ್ಸ್. ಇನ್ನೊಂದ್ ಕಡೆ ನೋಡಿದ್ರೆ ಅವ್ರು ಮಾಡ್ತಾ ಇರೋಂಥ ಕೆಲಸಗಳನ್ನ ನೋಡಿದ್ರೆ ಎಲ್ಲವುದಕ್ಕೂ ಅವ್ರದ್ದು ಬೇರೆ 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 ಗ್ರೂಪ್ಗಳಿದೆ. ನೀವು ಬೆಂಗಳೂರಲ್ಲೇ ನೋಡಿ, ಅಷ್ಟೊಂದು ಅನಾಥಾಶ್ರಮಗಳು, ವೃದ್ಧಾಶ್ರಮಗಳೆಲ್ಲ ಅವೆಲ್ಲ ಇಂಡಿವಿಜುವಲ್. ಅದನ್ನ ರಿಜಿಸ್ಟರ್ ಆಗಿದೆ. ಕೇಳ್ತಾ ಇಲ್ಲ, ಅವ್ರು ಬೇರೆ ಬೇರೆ ವಿಂಗ್ ಕೇಳ್ತಾ ಇಲ್ಲ, ಅವ್ರದ್ದು ಬೇರೆ ಬೇರೆ ಗ್ರೂಪ್ಗಳು ಕೇಳ್ತಾ ಇಲ್ಲ, ಅವರ ಪ್ರಾತ್ಯಕ್ಷಿಕೆಗಳನ್ನ ಕೇಳ್ತಾ ಇಲ್ಲ. ಇಲ್ಲಿ ಅವರು ಎಷ್ಟೆಷ್ಟು ಡಿಫರೆಂಟ್ ಆಗಿರ್ತಕ್ಕಂಥ ಇಂಡಿವಿಜುವಲ್ಸ್ ಒಂದು ಬಂದು ಕೂತಿದಾರಲ್ಲಿ. ಅವರು ಅನ್ನದಾನ ಯಾವಾಗ ಮಾಡ್ತಾರೆ, ವಿದ್ಯಾದಾನ ಅದೆಲ್ಲ ನನ್ನ ಪ್ರಶ್ನೆ. ಪ್ರಿಯಾಂಕರ್ಗೆ ಎತ್ತಿರೋ ಪ್ರಶ್ನೆ ನಾನು ನೇರವಾಗಿ ಅದನ್ನ ನಿಮ್ಗೆ ಕೇಳ್ತೀನಿ. ನನ್ನ ಪ್ರಶ್ನೆಗಳೆಲ್ಲ ಇದು ಪ್ರಿಯಾಂಕರ್ಗೆ ಕ್ವಶನ್ಸ್ ಇದು. ಇವ್ರು ರಿಜಿಸ್ಟರ್ ಮಾಡ್ಕೊಳ್ಳೋಕೆ ಇವ್ರಿಗೆ ಏನು ಪ್ರಾಬ್ಲಮ್ಮು? ಫಾರಿನ್ ಫಂಡ್ ಇವ್ರಿಗೆ ಬರ್ತಾ ಇದೆ ಅಂತ ಮಾತಾಡ್ತಾರಲ್ಲ, ಫಾರಿನ್ ಫಂಡ್ ಬರ್ತಿದೆ ಅಂದಾಗ ಅದನ್ನ RSS ಏನಂತ ಉತ್ತರ ಕೊಡ್ಬೇಕು ಅದಕ್ಕೆ? ಅಲ್ಲ, ಈಗ ಫಾರಿನ್ ಫಂಡ್ ಬರೋದಿದ್ರೆ ಇವರು ಅದನ್ನ ಎನ್ಕ್ವೈರಿಗೆ ಹಾಕ್ಬೋದಾಗಿತ್ತು, ಕೋರ್ಟಲ್ಲಿ ಪ್ರಶ್ನೆ ಮಾಡ್ಬೋದಾಗಿತ್ತು. ಆ ಥರದ್ದು ಏನಾದ್ರೂ ಆಗಿದ್ರೆ ಅಲ್ವಾ? ಇಲ್ಲಿ ಇನ್ನೊಂದು ಏನಂದ್ರೆ RSS ನನಗೆ ಇನ್ನೊಂದು ಇದು ಅವ್ರು ರಾಜಕೀಯ ಕಾರಣಕ್ಕೆ ಟೀಕೆ ಮಾಡ್ಬೋದು ಅಥವಾ RSSನವ್ರು ಡಿಫೆಂಡ್ ಮಾಡ್ಕೋಬಹುದು. ಒಂದು ಸಹಜವಾದ ಪ್ರಶ್ನೆ ನನಗೂ ಕಾಡ್ತಾ ಇರುವಂತದ್ದು, ಯಾವುದೇ ಒಂದು ಸಂಘಟನೆ ರಿಜಿಸ್ಟರ್ ಆಗದೆ ಇದ್ರೆ ಅದೇ ಹೆಸರಿನ ಸಂಘಟನೆಯನ್ನು ಬೇರೆಯವ್ರು ರಿಜಿಸ್ಟರ್ ಮಾಡ್ಕೋಬಹುದು. ಅದೊಂದು ಅಪಾಯ ಇದೆ. ಯಾಕೆ RSSನವ್ರು ಮಾಡ್ಕೊಂಡಿಲ್ಲ ನನಗೂ ಗೊತ್ತಿಲ್ಲ. ಯಾಕಂದ್ರೆ ಇವತ್ತು ನಾನೊಂದು ಸಂಘಟನೆ ಶುರು ಮಾಡಿದೆ ಅಂತ ತಿಳ್ಕೊಳ್ಳಿ, ನಮ್ದು ಮಾಧ್ಯಮಕ್ಕೆ ಸಂಬಂಧಪಟ್ಟಿದ್ದ ಒಂದು ಸಂಘಟನೆ ನಾನು ಮಾಡ್ತೀನಿ. ನಾನು ಅದನ್ನ ಸಹಕಾರಿ ಸಂಘ ಸಂಸ್ಥೆಗಳ ಅಡಿಯಲ್ಲಿ ನಾನು ರಿಜಿಸ್ಟರ್ ನನ್ನ ಹೆಸರಲ್ಲೇ ಮಾಡ್ಲಿಲ್ಲ ಅಂದ್ರೆ ಮಿನಿಮಮ್ 7 ಜನ ಅದಕ್ಕೆ ಆಫೀಸ್ ಬೇರರ್ಸ್ ಬೇಕು. ಅದನ್ನ ಇಟ್ಕೊಂಡು ರಿಜಿಸ್ಟರ್ ನಾನು ಮಾಡಿಸ್ಕೋಬೇಕು. ಇನ್ ಕೇಸ್ ನಾನು ಮಾಡಿಸ್ಕೊಳ್ಳಿಲ್ಲ ಅಂದ್ರೆ ಅದು ನೀವು ಮಾಡಿಸ್ಕೋಬಹುದು. ಈಗ RSS ನಾನ್ ಮಾಡಿಸ್ಕೊಳ್ಳದೆ ಇದ್ರೆ ಅಥವಾ ನಮ್ಮ ಸ್ನೇಹಿತರು ಮಾಡಿಸ್ಕೊಳ್ಳದೆ ಇದ್ರೆ ನೀವು ಮಾಡಿಸ್ಕೋಬಹುದು. ಈ ಕಾರಣಕ್ಕಾದ್ರೂ ಅವ್ರು ಮಾಡಿಸ್ಕೋಬಹುದಾಗಿತ್ತು, ಯಾಕೆ ಮಾಡಿಲ್ಲ ಅಂತ ಇದು ಟೆಕ್ನಿಕಲ್ ಪಾಯಿಂಟ್ ನಾನು ಕೇಳ್ತಾ ಇರೋದು. ವೇಣುಗೋಪಾಲ್ ಅವರೇ, ನಿಮಗೆ ನನ್ನ ಕ್ವಶನ್ ಇರುತ್ತೆ ಇಲ್ಲಿ. ಈ ಇಷ್ಟು ದಿನಗಳ ಕಾಲವೂ ಕೂಡ, ಇಷ್ಟು ವರ್ಷಗಳ ಕಾಲವೂ ಕಾಂಗ್ರೆಸ್ನವರ ಕೈಯಿಂದ ನೋಂದಣಿಯಾಗದಿರೋ ಸಂಸ್ಥೆ ಅಂತೇಳಿ ಯಾಕೆ RSS ಕರೆಸಿಕೊಳ್ಳಬೇಕು ಅಂಥದ್ದು ಏನಿದೆ ಅಲ್ಲಿ? ಈಗ ಇವರು ಹನುಮೇಶ್ ಅವರು ಒಂದು ಕ್ವಶನ್ ರೈಸ್ ಮಾಡ್ತಾ ಇದ್ರು, ಈ ಥರ ರಿಜಿಸ್ಟರ್ ಮಾಡಿಸ್ಕೊಂಡಿಲ್ಲ ಇವರು ಅಂತ ಹೇಳಿದ್ರೆ ಬೇರೆಯವರು ನೋಂದಣಿ ಮಾಡಿಸಿಕೊಳ್ಳುವಂಥ ಅಪಾಯ ಇರುತ್ತೆ ಅಂತ ಹೇಳಿದ್ರು. ಗ್ರೂಪ್ ಆಫ್ ಇಂಡಿವಿಜುವಲ್ಸ್ ಅಂತ ಹೇಳಿದ್ರು. ಏನು ವ್ಯಾಖ್ಯಾನ ಆದರೂ ಕೊಟ್ಕೊಳ್ಳಿ. ನಾಳೆ ವೇಣುಗೋಪಾಲ್ ಅವರು ಹೋಗಿ ಒಂದು ಸಂಘಟನೆ ನಾನು ರಿಜಿಸ್ಟರ್ ಮಾಡ್ಕೊಳ್ಬೇಕು ಅಥವಾ ನಾನು ಶುರು ಮಾಡಬೇಕು ಅಂತ ಬಂದಾಗ ರಿಜಿಸ್ಟರ್ ಮಾಡಿಸಿ ಈ ಥರ ಇರಬೇಕಪ್ಪ, ಮೆಂಬರ್ಶಿಪ್ಪು ಅದು ಇದು, ಸದಸ್ಯರು ಅಲ್ಲಿರೋರು ಹೆಡ್ ಈ ಥರ ಇರಬೇಕಾಗುತ್ತೆ, ಸದಸ್ಯರು ಈ ಥರ ಇರಬೇಕಾಗುತ್ತೆ ಅಂತ ಬರುತ್ತಲ್ವಾ. ಇವರು ಮಾಡಿಸ್ಕೊಳ್ದೇ ಇರುವ ಕಾರಣಕ್ಕೆ ಪ್ರತಿ ಬಾರಿಯೂ ಈ ಟೀಕೆಯನ್ನು ಕಾಂಗ್ರೆಸ್ ನಾಯಕರ ಕಡೆಯಿಂದ ಯಾಕೆ ಕೇಳಬೇಕು ಇವರು ಅಂತ? ಸರ್, ಈಗ ನಮಗೆ ಗೊತ್ತಿರೋ ಹಾಗೆ ನೀವು ಇದು ಯಾವಾಗ ಗುರುಜಿ ಜೈಲಲ್ಲಿದ್ರು ಅವಾಗ್ಲೂ ಒಮ್ಮೆ ಈ ಪ್ರಸ್ತಾಪ ಬಂತು ಸರ್. ನಮ್ಮ 2ನೇ ಮಾನ್ಯ ಸರಸಂಘ ಚಾಲಕರು ಗುರೂಜಿ ಅವರು ಯಾವಾಗ ಸರಸಂಘ ಚಾಲಕರಾಗಿದ್ರು ಅವಾಗ್ಲೂ ಈ ಪ್ರಶ್ನೆ ಬಂತು. ಅವ್ರು ಅವಾಗ ಜೈಲಲ್ಲಿ ಹಾಕಿದ್ರು. ಆಗ್ಲೂ ಈ ಪ್ರಸ್ತಾಪನೆ ಬಂದು ಗುರೂಜಿ ಅವರು ಒಂದು ಡ್ರಾಫ್ಟ್ ಕೊಟ್ರು ಇದಕ್ಕೆ, ಅದು ಅವಾಗಿನ ಸರ್ಕಾರಕ್ಕೆ. ಆ ಡ್ರಾಫ್ಟ್ ಅಲ್ಲಿ ಮತ್ತೆ 4 ಸಲ ಅದನ್ನ ರಿಜೆಕ್ಟ್ ಮಾಡಿದ್ರು ಸರ್. 4 ಸಲ ರಿಜೆಕ್ಟ್ ಮಾಡಿ ಅವ್ರಿಗೆ ಬೇಕಾದಾಗೆ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು ಆ ಸರ್ಕಾರ. ಅಂದ್ರೆ ಕೆಲವೊಂದನ್ನ ಒತ್ತಾಯಪೂರ್ವಕವಾಗಿ ಸೇರ್ಸಂತದ್ ಮಾಡಿದ್ರು. ಸೊ ಅವಾಗ ಅದು ನಿಂತಂತದ್ದು. ಇಲ್ಲಿ ತನಕ ಅದು ಆಗೇ ಇಲ್ಲ ಸರ್. ಅದು ತಾವ್ ಹೇಳ್ದಂಗೆ ಮೇಲಿನ ನಮ್ಮ ಸಂಘದ ಮೇಲಿನವರು ಡಿಸೈಡ್ ಮಾಡಿದರೆ ಯಾವುದೇ ಕಾರಣಕ್ಕೂ
ಇದು ಅಂದ್ರೆ ರಿಜಿಸ್ಟರ್ ಆಗಿಲ್ಲ, ಅದನ್ನ ಮುಂದೆ ಏನ್ ಮಾಡ್ತಾರೋ ಗೊತ್ತಿಲ್ಲ. ಆದ್ರೆ ಸರ್ ಒಂದು ಪಾಯಿಂಟ್ ನಮ್ಗೆ ತಿಳಿಸ್ತೀನಿ, ಈ ಫಾರಿನ್ ಫಂಡ್ಸ್ ಅಂತ ಹೇಳ್ತಾರಲ್ಲ ಸರ್, ಈ ಫಾರಿನ್ ಫಂಡ್ಸ್ ಬರ್ಬೇಕಾದ್ರೆ ಯಾವ ರೀತಿ ಬರ್ಬೇಕು? ಒಂದ್ ಟ್ರಸ್ಟ್ ಮೂಲಕ ಬರ್ಬೇಕು, ಅಥವಾ ನಿಮ್ಗೆ ಯಾವ್ದೋ ಬೇರೆ ಕಡೆ ಅಕೌಂಟ್ ಇಂದ ಟ್ರಾನ್ಸ್ಫರ್ ಬರ್ಬೇಕು ಅಲ್ವಾ ಸರ್? ಈಗ ಅಷ್ಟು ನಮ್ಮ ಸಂಘದಲ್ಲಿ ಈಗ ನಮ್ಮ ಮಾನ್ಯ ಸಂಪಾದಕರು ಮಾತಾಡ್ತಾ ಇರ್ಬೇಕಾದ್ರೆ ಹೇಳಿದಾಗೆ ಅನೇಕ ವಿಭಾಗಗಳಿದೆ, ಅದರಲ್ಲಿ ಎಲ್ಲದೂ ಟ್ರಸ್ಟ್ ಅಲ್ಲಿ ರಿಜಿಸ್ಟರ್ ಆಗಿರಂತದೆ. ಯಾವ್ದು ₹1 ಬಂದ್ರು ಅದರಲ್ಲಿ ನಿಮಗೆ ಈಗ ರಾಷ್ಟ್ರೋತ್ಥಾನ ಅಂತ ಹೇಳಿದ್ರು ಉದಾಹರಣೆಗೆ, ₹1 ಫಾರಿನ್ ಫಂಡ್ ಬಂದ್ರು ಅದರಲ್ಲಿ ತೋರಿಸುತ್ತೆ. ನಿಮಗೆ ವಿಶ್ವ ಹಿಂದೂ ಪರಿಷತ್ ತಗೊಳ್ಳಿ, ಅಥವಾ ಬೇರೆ ಭಾರತೀಯ ಜನತಾ ಪಾರ್ಟಿಲೂ ನಿಮಗೆ ಅದರದೇ ಆದ ಅಕೌಂಟ್ ಇದೆ, ಅದ್ರಲ್ಲಿ ಬಂದಾಗ್ಲೂ ನಿಮಗೆ ರಿಫ್ಲೆಕ್ಟ್ ಆಗುತ್ತೆ. ಯಾವುದುವೆ ಫಾರಿನ್ ಫಂಡ್ ಬರ್ತದೆ ಅದನ್ನ ಟ್ರೇಸ್ ಮಾಡಕ್ಕೆ ಆಗದೆ ಇರೋಂಥದ್ದು ಇಲ್ಲ ಸರ್, ಎಲ್ಲವೂ ಟ್ರೇಸೇಬಲ್. ಇದು ವೇಣುಗೋಪಾಲ್ ಅವರೇ, ಪ್ರಿಯಾಂಕ್ ಖರ್ಗೆ ಅವ್ರ ಕ್ವಶನ್ ಏನಿತ್ತು ಗೊತ್ತಾ? ನೀವು ಹೇಳ್ತಿರೋದು ಆಯ್ತು, ಆ ದಾರಿ ನಾನು ಒಪ್ಕೊಳ್ತೀನಿ. ಹಣಕಾಸಿನ ಅಕ್ರಮ ವರ್ಗಾವಣೆ ಅಂತ ಒಂದು ಶಬ್ದ ಬಳಸಿದ್ರು ಅವರು. ಹಣಕಾಸು ಅಕ್ರಮ ವರ್ಗಾವಣೆ ಆಗ್ತಿದೆ ಅಂತ ಹೇಳಿ. ಭಾರತದಿಂದ ಸ್ವಿಸ್ ಬ್ಯಾಂಕ್ ಹೋದರೂ ಇದೇ ಮಾತೆ, ಆ ಕಡೆಯಿಂದ ನಮ್ಮ ದೇಶಕ್ಕೆ ಬಂದರೂ ಇದೇ ಮಾತೆ. ಒಂಥರ ಹಣಕಾಸಿನ ಅಕ್ರಮ ವರ್ಗಾವಣೆ ಅಂತ ಹೇಳಿದ್ರೆ ಆ ಪದ ನಥಿಂಗ್ ಬಟ್ ಹವಾಲಾ. ನಥಿಂಗ್, ನೀವು ಹೇಳ್ತಾ ಇದ್ದೀರಿ ಅದೆಲ್ಲ ಫಂಡಿಂದನೇ ಬರಬೇಕು ಸರ್, ಅಕೌಂಟಿಂದನೇ ಟ್ರಾನ್ಸ್ಫರ್ ಆಗಬೇಕು ಸರ್ ಅಂತ ಹೇಳಿ. ಬಟ್ ಪ್ರಿಯಾಂಕ್ ಖರ್ಗೆ ಆ ಥರ ಮಾತಾಡಲಿಲ್ಲ, ಹಣಕಾಸಿನ ಅಕ್ರಮ ವರ್ಗಾವಣೆ ಅಂತ ಮಾತಾಡಿದ್ರು. ಇಟ್ ಅಟ್ರಾಕ್ಟ್ಸ್ PMLA, ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಅಂತ ಅವ್ರ ವಾದ. ಸರ್ ತಮ್ಮಲ್ಲಿ ಒಂದೇ ಒಂದು, ಎಲ್ಲಾ ಮಾತಿಗೂ ವೈಟೇಜ್ ಕೊಡ್ಬೇಕು ಅಂತ ಇರಲ್ವಲ್ಲ ಸರ್. ಅದು ಪ್ರಿಯಾಂಕಾ ಹೇಳಿದ್ದೆಲ್ಲ ಸರಿ ಅಂತ ಇಲ್ಲ. ಅವ್ರು ರಿಜಿಸ್ಟ್ರೇಷನ್ ಬಗ್ಗೆ ಹೇಳಿದ್ರು, ಅದನ್ನ ಒಪ್ಕೊಳ್ಳೋಣ, ಅದನ್ನ ಹಿರಿಯರು ಯಾವ ಕಾರಣಕ್ಕೆ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಆದ್ರೆ ಎಲ್ಲದೂ ಅವರು ಪ್ರಾಮುಖ್ಯತೆ ಕೊಡ್ಬೇಕು ಅಂತಿಲ್ಲ. ಫಾರಿನ್ ಹವಾಲಾ ಬರ್ತಿದೆ, ಬೇರೆ ವಿದೇಶದಿಂದ ಹಣ ಬರ್ತಿದೆ, ಎಲ್ಲದಕ್ಕೂ ನಮ್ಮಲ್ಲಿ ಅಕೌಂಟ್ ಮೂಲಕ ತೋರಿಸಲಾಗಿದೆ. ಇದಕ್ಕಿಂತ ಇನ್ನೇನು ನಾವು ಅತ್ಯಂತ ಪಾರದರ್ಶಕವಾಗಿ ಮಾಡ್ತಾ ಇದೆ. ಅವ್ರು ಹೇಳಿದ್ನೆಲ್ಲ ತಾವು ಕನ್ಸಿಡರ್ ಮಾಡಬಾರ್ದು ಸರ್, ಯಾಕೆಂದ್ರೆ ಅವ್ರು ಯಾವ ಬರದಲ್ಲಿ ಹೇಳಿದಾರೋ ಅದು ನಮಗ್ ಗೊತ್ತಿಲ್ಲ. ಆದ್ರೆ ಎಲ್ಲಾ ಟ್ರಸ್ಟ್ ಗಳಲ್ಲಿ, ಎಲ್ಲಾ ವಿಭಾಗಗಳಲ್ಲಿ ನಮ್ಮಲ್ಲಿರುವಂತ ಅಂಗಸಂಸ್ಥೆಗಳದ್ದು ಎಲ್ಲದೂ ಸಹ ರಿಜಿಸ್ಟರ್ಡ್, ಅಂದ್ರೆ ಟ್ರಸ್ಟ್ ಇದೆ, ಆ ಟ್ರಸ್ಟಿಗೆ ಹಣ ಬರುತ್ತೆ. ಉದಾಹರಣೆಗೆ ಸಂಘದ ಒಂದು ಆಫೀಸ್ ಆಗಿದೆ, ಏನು ಕಾರ್ಯಾಲಯ ಆಗಿದೆಯಲ್ಲ, ಆ ಕಾರ್ಯಾಲಯ ಒಂದು ಟ್ರಸ್ಟ್ ಅಲ್ಲಿ ಆಗಿದೆ. ಕಾರ್ಯಾಲಯಕ್ಕೆ ನೀವು ವೇಣುಗೋಪಾಲ್ ಆ ಥರ ಬರಲ್ಲ ವೇಣುಗೋಪಾಲ್ ಅವರೇ. ಈಗ ಮನೆಯಲ್ಲಿ 6 ಜನ ಮೆಂಬರ್ಸ್ ಅಂತ ಅನ್ಕೊಳ್ಳಿ, ತಂದೆ ತಾಯಿ ಆಮೇಲೆ 4 ಜನ ಮಕ್ಕಳು ಅಂತ ಅನ್ಕೊಳ್ಳಿ. ನಾನು ಅಲ್ಲಗಳಿಯಲ್ಲ ಇದನ್ನು. ತಂದೆ ತಾಯಿ ಆಧಾರ್ ಕಾರ್ಡ್ ಎಲ್ರಿ ಅಂದರೆ ಅವರಿಬ್ಬರದಿಲ್ಲ ಸರ್, ಇನ್ನೆಲ್ಲಾರ್ದು ಮಾಡಿಸ್ಕೊಂಡಿದ್ದೀವಿ ನಾವು ಅಂತ ಹೇಳಿದ್ರೆ ಹೇಗೋ ಆ ಥರ ಆಗಲ್ವಾ ಇದು? ಬುಡ ಮರ ಯಾವುದು ಮುಖ್ಯ, ಬೇರ್ ಸಹಿತ ಮರ ಯಾವುದು, ಅದಕ್ಕೆ ನಮ್ಗೆ ಉತ್ತರ ಬೇಕು ಅಂತ ಅವ್ರು ಕೇಳ್ತಿರೋದು. ಅವ್ರಿಗೆ ಇಲ್ಲದೆ ಬೇರೆ ಎಲ್ಲರದ್ದು ಇದೆ ಚೆಕ್ ಮಾಡ್ಕೊಳ್ಳಿ ಸರ್, ನಾವಿಬ್ಬರದ್ದು ಮಾತ್ರ ಇಲ್ಲ ಅಂದರೆ ಓಕೆನಾ ಅದು? ಇಲ್ಲ ಸರ್, ನಾವು ಹೇಳೋದೇನಂದ್ರೆ ಸರ್, ಫಂಡ್ಸ್ ಬಗ್ಗೆ ಮಾತ್ರ ನಾವು ಮಾತಾಡೋದಾದ್ರೆ, RSS ಗೆ ಫಂಡ್ಸ್ ಯಾವ್ದು ಬರಲ್ಲ ಸರ್. ಗುರು ಪೂಜೆ ಬಿಟ್ರೆ ಇನ್ ಯಾವ ಫಂಡ್ಸ್ ಬರಲ್ಲ ಸರ್, ಎಲ್ಲದೂ ಟ್ರಸ್ಟ್ ಗೆ ಬರೋದು ಸರ್. ಈಗ ಮೂಲ ಪ್ರಶ್ನೆ ಏನ್ ಬರುತ್ತೆ ಹೇಳಿ? ಈಗ ವೇಣುಗೋಪಾಲ್ ಅವರೇ, ಅವ್ರು ಕೇಳ್ತಿರೋ ಮೂಲ ಪ್ರಶ್ನೆ ಏನು ಗೊತ್ತಾ? ಫಂಡ್ ಬರುತ್ತೋ, ಗುರುದಕ್ಷಿಣೆ ಬರುತ್ತೋ, ಗುರು ಕಾಣಿಕೆ ಬರುತ್ತೋ, ಪಾದಪೂಜೆ ಬರುತ್ತೋ, ಆಶೀರ್ವಚನದಿಂದ ಬರುತ್ತೋ, ಬೇರೆ ವಿಚಾರ ಅದು. ನೀವು ರಿಜಿಸ್ಟರ್ ಯಾಕೆ ಸಮಯ ಮಾಡಿಸ್ಕೊಂಡಿಲ್ಲ? ಮಾಡಿಸ್ಕೊಂಬಿಡಿ ಅಂತ ಹೇಳ್ತಾರಲ್ಲ, ಆ ಪ್ರಶ್ನೆಗೆ ಉತ್ತರ ಕೊಡದೆ ಬೇರೆ ನಾವು ಏನೇ ದೇಶ ಪ್ರೇಮ, ಭಕ್ತಿ, ಹಿಂದುತ್ವ, ಜನಜಾಗೃತಿ, ಪ್ರವಾಹ ಬಂದಾಗ ನಾವೇನು ಕೆಲಸ ಮಾಡ್ತೀವಿ, ಭೂಕಂಪ ಬಂದಾಗ ನಾವೇನೇನು ಮಾಡಿದ್ದೀವಿ, ನಾವು ಯಾವತ್ತು ಅಂಗಾಂಗ ದಾನ, ರಕ್ತದಾನದಲ್ಲಿ ನಮ್ಮ ಶಿಬಿರಗಳು ಏನೇನು ಮಾಡ್ತೀವಿ, ಇದು ಯಾವ್ದು ಹೇಳಿದ್ರು ಕೂಡ ರಿಜಿಸ್ಟರ್ ಮಾಡಿಸ್ಕೊಂಡು ಮಾಡಿಬಿಡಿ, ನಿಮ್ಮ ಪ್ರಾಬ್ಲಮ್ ಏನು ಅಂತಾರೆ ಸರ್. ಈಗ ಕ್ಲಿಯರ್ ಆಗಿ ಹೇಳಿದ್ರೆ ಏನಕ್ಕೆ ರಿಜಿಸ್ಟರ್ ಮಾಡ್ಕೋಬೇಕು ಅಂತಾನು ಇದೆಯಲ್ಲ ಸರ್. ಈಗ ನಾವ್ ಎಲ್ಲದೂ ಪಾರದರ್ಶಕ ನಡಿಬೇಕು, ಯಾಕೆ ರಿಜಿಸ್ಟರ್ ಮಾಡ್ಕೋಬೇಕು? ಈಗ ಈ ಬಾಡಿ ಆಫ್ ಇಂಡಿವಿಜುವಲ್ಸ್ ಅಂತ ಹೇಳಿದ್ದಾರೆ, ಇದೊಂದು ಈ ಸಂಘದ ಮೇಲೆ ಇದು ಹೊಸದೇನಲ್ವಲ್ಲ ಸರ್. 100 ವರ್ಷಗಳಿಂದನೂ ಕೋರ್ಟ್ ಅಲ್ಲಿ ಕೇಸ್ ನಡೆದಿದೆ, ಕೋರ್ಟ್ ನಮ್ಮ ಸಂಘದ ಪರವಾಗಿ ಎಲ್ಲದೂ ತೀರ್ಪು ಕೊಟ್ಟಿದೆ. ಎಲ್ಲೂ ಸಹ ಇವತ್ತಿನ ತನಕ 100 ವರ್ಷಗಳಲ್ಲಿ, ಈಗ ನಮ್ಮ ವಕ್ತಾರ ಹೇಳ್ದಂಗೆ, ಒಂದು ED ಆಗ್ಲಿ, ಅಥವಾ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಆಗ್ಲಿ, ಅಥವಾ ಇನ್ಕಮ್ ಟ್ಯಾಕ್ಸ್ ಆಗ್ಲಿ, ಯಾರು ಸಹ ಬಂದು ಏನು ಮಾಡಕ್ ಆಗಿಲ್ವಲ್ಲ ಸರ್. ಹಂಗಾದ್ಮೇಲೆ ಕ್ಲೀನ್ ಇದೆ ಅಂತ ಅವರೇ ಅರ್ಥ ಮಾಡ್ಕೋಬೇಕಲ್ವ ಸರ್. ಓಕೆ ಫೈನ್, ಈ ಥರ ಅದು ಕ್ಲೀನ್ ಇದೆ, ತುಂಬ ಕ್ಲೀನ್ ಆಗಿದೆ ಅಂಥೇಳಿ ಈಗ ಪ್ರಿಯಾಂಕರ್ಗೆ ಅರ್ಥ ಆಗ್ಬಿಟ್ಟು ಈ ಥರ ಮಾತಾಡ್ತಾ ಇದ್ದಾರೆ. ಅರ್ಥವಾಗದೆ ರಿಜಿಸ್ಟರ್ ಮಾಡಿಸಿಲ್ಲ, ಫಾರಿನ್ ಫಂಡ್ ಬರ್ತಿದೆ ಅಂತ ಆ ಶಬ್ದಗಳನ್ನ ಯಾಕೆ ಬಳಸಿದ್ರು ಸರ್? ಈಗ ಒಂದು ನಿಮಿಷ ನಾನು ಇದನ್ನು ವಕ್ತಾರ ಕೇಳ್ತಾ ಇದ್ದೀನಿ, ವೇಣುಗೋಪಾಲ್ ವಕ್ತಾರ ಕೇಳ್ತಾ ಇದ್ದೀನಿ. ಸರ್, ಈಗ ಪ್ರಿಯಾಂಕ್ ಖರ್ಗೆ ಅವರು ಮಾನ್ಯ IT-BT ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿ ಆ ಇಲಾಖೆಗೆ ಸಂಬಂಧಪಟ್ಟಂತ ಕೆಲಸ ಮಾಡೋದು ಬಿಟ್ಬಿಟ್ಟು ಊರು ತುಂಬಾ ಎಲ್ಲ ಮಾತಾಡ್ತಾರೆ, ಬರೀ BJP, RSS, ಆಮೇಲೆ ಮೋದಿ, ಬರೀ ಇದೇ ಮಾತಾಡ್ಕೊಂತ ಇದ್ದಾರೆ. ಒಂದೇ ಏನಾರು ಅಭಿವೃದ್ಧಿ ಮಾಡಿದೀವ? ಅವ್ರ ತಂದೆಯವರು ಹಿರಿಯರು ಮಲ್ಲಿಕಾರ್ಜುನ್ ಖರ್ಗೆ ಅವರು 9 ಸಲ MLA ಆಗಿದ್ದಾರೆ ಸರ್.
2 ಸಲ MP ಆಗಿದ್ದಾರೆ ಸರ್, 1 ಸಲ ರಾಜ್ಯಸಭಾ ಸದಸ್ಯರಾಗಿದ್ದಾರೆ. ಇವರು 3 ಸಲ MLA, 2 ಸಲ ಸಚಿವರು. ಬಹಳಷ್ಟು ಜನ ಪಾಪ ಕಾಂಗ್ರೆಸ್ ಎಲ್ಲ 6 ಸಲ MLA ಆದ್ರೂ ಇನ್ನೂ ಅವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಇವರು ಈ ಕೆಲಸ ಮಾಡೋದ್ ಬಿಟ್ಬಿಟ್ಟು ಬರೀ ಇದೇ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ. ಬರೀ ಮಾಡೋ ಕೆಲಸ ಮಾಡೋದ್ ಬಿಟ್ಬಿಟ್ಟು ಬೇರೆ ಎಲ್ಲ ಮಾಡ್ತಾ ಇದಾರೆ ಅವರು. ಸೊ ಈಗ ಮತ್ತೆ ಇನ್ನೊಂದು ಸ್ಟೇಟ್ಮೆಂಟ್ ಬೇರೆ ಕೊಟ್ಟಿದ್ದಾರೆ, ಏನು ಕರಾವಳಿಯಲ್ಲಿ ಒಂದು ಭಯವಾದ ವಾತಾವರಣ ಇದೆ, ಹಂಗಾಗಿ IT ಬಿಟಿಗಳು ಅಂದ್ರೆ ಜನಗಳಿಗೆ ಅಪಮಾನ ಮಾಡ್ತಾ ಇದ್ದಾರೆ ಕರಾವಳಿ ಭಾಗದ. ಅಂದ್ರೆ ಇವ್ರಿಗೆ ಒಂದು ಯಾವುದು ಗೊತ್ತು ಗುರಿ ಇಲ್ಲದ ಒಂದು ಸರ್ಕಾರ ಇಲ್ಲಿ ಕರ್ನಾಟಕದಲ್ಲಿ ಆಡಳಿತ ನಡೆಸ್ತಾ ಇದೆ. ಅದರಲ್ಲಿ ಇವರ ಒಂದು ಕುರ್ಚಿ ಕಿತ್ತಾಟದಲ್ಲಿ ಮಗ್ನರಾಗ್ಬಿಟ್ಟಿದ್ದಾರೆ. ಇದರಲ್ಲಿ ನನಗೆ ಗೊತ್ತಿಲ್ಲ, ಈಗ ಪ್ರಿಯಾಂಕ್ ಖರ್ಗೆ ಹೇಳಿದ ನಂತರ ಬೇರೆ ಬೇರೆ ಸಚಿವರು ಅವ್ರಿಗೆ ಬ್ಯಾಕ್ ಮಾಡಿದ್ರು. ಯಾಕೆ ಬ್ಯಾಕ್ ಮಾಡಿದ್ರು ಗೊತ್ತಿಲ್ಲ. ಮೋಸ್ಟ್ಲಿ ಏನಾದ್ರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಖುಷಿ ಪಡಿಸ್ಲಿಕ್ಕೆ ಏನಾದ್ರು ಬ್ಯಾಕ್ ಮಾಡಿದ್ರು ಅಂತ ನನಗೆ ಅನಿಸ್ತದಿಲ್ಲ ಒಂದ್ ಕಡೆಗೆ. ಯಾಕಂದ್ರೆ ನನ್ನ ಮಗನ್ ನೀವು ಸಪೋರ್ಟ್ ಮಾಡಿದ್ರೆ ನೀವು ಕಂಟಿನ್ಯೂ ಮಾಡ್ತೀವಿ ಮಿನಿಸ್ಟ್ರು, ಇಲ್ಲ ಅಂದ್ರೆ ನಾವು ನಿಮ್ಮನ್ನ ಮಾಡಲ್ಲ ಅಂತಾನು ಆ ಥರದ್ದೇನೋ ಇರ್ಬೋದಾ ಅಂತ ಒಂದೆಲ್ಲೋ ಅನಿಸುತ್ತೆ. ಸೊ ಹಾಗಾಗಿ ಈಗಾಗಲೇ ನಮ್ಮ ವೇಣುಗೋಪಾಲ್ ಜಿ ಅವ್ರು ಹೇಳ್ದಂಗೆ ನಮ್ಗೆ ಅವಶ್ಯಕತೆ ಇಲ್ಲ ಅದ್ರದ್ದು ರಿಜಿಸ್ಟ್ರೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಈಗಾಗಲೇ ವಿಶ್ವ ಹಿಂದೂ ಪರಿಷತ್ತು, ಬಜರಂಗ್ ದಳ ಅದರದೇ ಆದಂತ ಕೆಲಸಗಳನ್ನ ಮಾಡ್ತಾ ಇದೆ. ಒಂದು ಚಿಕ್ಕ ಅಂಗಡಿ ಓಪನ್ ಮಾಡಿದ್ರೆ GST ಟಿನ್ ನಂಬರ್ ಎಲ್ಲ ಬೇಕಾಗತ್ತಲ್ರಿ. ಒಂದು ಅಂಗಡಿ ಓಪನ್ ಮಾಡಿದ್ರೆ ಟಿನ್ ನಂಬರ್ ಬೇಕು. ನಾವು ಅದೇ ಹೇಳ್ತಾ ಇದೀವಲ್ಲ, ಮೊನ್ನೆ ದೊಡ್ಡ ಇಶ್ಯೂ ನೀವೇ ಜೋರಾಗಿ ಮಾತಾಡಿದ್ರಿ. ಏನಂತ ಈ ಬೀದಿ ಬದಿ ವ್ಯಾಪಾರಿಗಳು ಹಿಂಗೆಲ್ಲ ಅನೌನ್ಸ್ ಮಾಡ್ಬಿಟ್ಟಿದ್ದಾರೆ, ಇವರು ಕೇಂದ್ರದಿಂದ ಬಂದ್ಬಿಟ್ಟಿದೆ ಅಂತ, ಅವರೆಲ್ಲ ರಾಜ್ಯದಿಂದ ಬಂದಿದೆ ಅಂತ ನೀವು ಎಲ್ಲ ಮಾತಾಡಿ 40 ಲಕ್ಷಕ್ಕೆ ಮೇಲೆ ವಹಿವಾಟು ಆಗ್ಬಿಟ್ಟಿದ್ರೆ, ಇವರೆಲ್ಲ ಫೋನ್ ಪೇಲಿ ಯಾವುದು Paytm ಎಲ್ಲ ಹಾಕ್ಸ್ಕೊಂಡ್ಬಿಟ್ಟಿದ್ದಾರೆ ಅಂತ ಬಂದಾಗ ಇಷ್ಟು ಒಂದು ಅಕೌಂಟಬಿಲಿಟಿ ಬೇಕು ಅಂದಾಗ ಈ ವಿಚಾರದಲ್ಲಿ ದೊಡ್ಡ ಸಂಘ, ಅದು ನೀವೇ ಹೇಳ್ಕೊಳ್ತೀರಿ ಹೈಯೆಸ್ಟ್ ನಂಬರ್ಸ್ ಇರ್ತಕ್ಕಂತಹ ದೊಡ್ಡ ಸಂಘ ಇದು ಅಂತ ಬಂದಾಗ ರಿಜಿಸ್ಟ್ರೇಷನ್ ಮಾಡೋದು ಅಪರಾಧವ? ಅದು ನಿಮ್ಮ ಚಾಯ್ಸ? ಈ ನೆಲದ ಕಾನೂನ ಅಂತ ನಮ್ಗೇನು ಅವಶ್ಯಕತೆ ಇಲ್ಲ. ಅಂಗಡಿ ರಿಜಿಸ್ಟರ್ ಮಾಡಿ ನನಗೂ ಅವಶ್ಯಕತೆ ಇಲ್ಲ. ಸ್ಯಾಲ್ರಿ ತಗೊಂಡು ನಾವು ಟ್ಯಾಕ್ಸ್ ಕಟ್ಟಬೇಕು, ನಮಗೂ ಅವಶ್ಯಕತೆ ಇಲ್ಲ. ನಾವು ಕಟ್ಟಲ್ಲ ರೀ, ನಾನು ರಿಜಿಸ್ಟರ್ ಮಾಡಿಸ್ಕೊಳ್ಳಲ್ಲ, ನಾನು ಬರೀ ಕ್ಯಾಶಲ್ಲಿ ತೊಗೊಂಡ್ಬಿಡ್ತೀನಿ. ನಾನು ಹೇಳೋಕ್ಕಾಗಲ್ವಲ್ಲ ಆ ಥರ. ಸರ್ ನಾನು ಹೇಳ್ತಾರೆ ಸಿಂಪಲ್ಲು, ಮತ್ತೆ ಪುನಃ ಅದನ್ನೇ ಹೇಳ್ತಾ ಇದ್ದೀವಿ. RSS ಒಂದು ಅದರ ಅಂಡರ್ಲಿರುವಂಥ ಎಲ್ಲ ಅಂಗಸಂಸ್ಥೆಗಳು ಪ್ರತಿಯೊಂದು ರಿಜಿಸ್ಟರ್ ಆಗಿದೆ. ಈಗ RSS ಯಾವ್ದಾದ್ರು ತೋರಿಸಿ ಅತ್ಲಾಗೆ ಅಕೌಂಟ್ ಆ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಕೇಳಿ ಅತ್ಲಾಗ ಯಾವ್ದಾರು ಅಕೌಂಟಿಗೆ ಇಷ್ಟು ಅಮೌಂಟ್ ಬಂದಿದೆ ಅಂತ ತೋರಿಸ್ಲಿಕ್ಕೆ ಕೇಳಿ ಯಾವ್ದಾರು ಒಂದು ಡಾಕ್ಯುಮೆಂಟ್ ಇಟ್ಕೊಂಡು ಸುಮ್ಮನೆ ಬಾಯಿಗೆ ಬಂದು ಈಗ ನಾನು ಒಂದೇನು ಅವ್ರು ಹೇಳಿದ್ರು ಅಂತ ನಾನು ಒಂದೇನೋ ಹೇಳ್ಬಿಡ್ಬೋದಾ? ಪ್ರಿಯಾಂಕ್ ಖರ್ಗೆ ಅವ್ರು 1000 ಕೋಟಿ ಆಸ್ತಿ ಮಾಡಿದಾರಪ್ಪ ಅಂತ ಸುಮ್ಮನೆ ನಾವು ಗಾಡಿಲಿ ಗುಂಡ ಆಡೋಕೇನು? ಡಾಕ್ಯುಮೆಂಟ್ ಇರ್ಬೇಕಲ್ಲ. ನಾವು ಹೇಳ್ಬೋದಲ್ಲ ಸುಮ್ಮನೆ ಬಾಯಿಗೆ ಬಂದಾಗ ಅವ್ರು 1000 ಕೋಟಿ ಹಣ ಮಾಡ್ಬಿಟ್ಟವ್ರಿ ಅಂದ್ರೆ ತಪ್ಪಾಗುತ್ತೆ. ಹಂಗೆ ಹೇಳ್ಬಾರ್ದು, ಡಾಕ್ಯುಮೆಂಟ್ ಇರ್ಬೇಕು. ಹಂಗೆ ಹೇಳಿದ್ದೀರಾ ನೀವು? ನಾನು ಕ್ಲಿಯರ್ ಇದ್ದೀನಿ. ಈಗ ಅವರು ಆ ಥರದ್ದು ಏನಾರ ಅವ್ರ ಡಾಕ್ಯುಮೆಂಟ್ ಇದೆ ತಗೊಂಬರ್ಲಿ, ತಮ್ಮ ಮಾಧ್ಯಮಗಳ ಮುಖಾಂತರ ತೋರಿಸಲಿ ಜನಕ್ಕೆ. ಸುಮ್ಮನೆ ಗಾಳಿಲಿ ಗುಂಡೋರಿದ್ರೆ ಅದು ತಪ್ಪಾಗ್ತದೆ ಸರ್. ಹನುಮೇಶ್ ಸರ್ ಕೇಳ್ತೀನಿ ಒಂದು ಪ್ರಶ್ನೆಯನ್ನು. ಹನುಮೇಶ್ ಸರ್, ಇಲ್ಲಿರ್ತಕ್ಕಂಥದ್ದು ಹಿಂದುತ್ವ ವಿರೋಧಿ ನಿಲುವ ಕಾಂಗ್ರೆಸ್ನದ್ದು. ಹಿಂದುತ್ವಕ್ಕೆ ಇವರು ಒಂದು ಸ್ಟ್ರಾಂಗ್ ಬೋನಾಗಿ ನಿಂತ್ಕೊಂಡಿದ್ದಾರೆ, ಬ್ಯಾಕ್ ಬೋನಾಗಿ ನಿಂತ್ಕೊಂಡಿದ್ದಾರೆ ಇವರು. ಆ ಒಂದು ವಿಚಾರ ಇದೆಯಾ ಇಲ್ಲಿ? ಪುರೋಹಿತಶಾಹಿ ವ್ಯವಸ್ಥೆ ವಿರುದ್ಧ ನಾವೇನೋ ಮಾತಾಡಿ ನಾವಿಲ್ಲಿ ಅವರಿಗೆ ವಿರುದ್ಧವಾಗಿ ನಿಂತ್ಕೊಳ್ಬೇಕು ಅನ್ನೋದಿದೆಯಾ? ಇಫ್ ಇಟ್ ಈಸ್ ಎಲೆಕ್ಷನ್ ಸೆಣಿಸ್ಬೇಕಾಗಿರೋದು BJP ಮೇಲೇ. RSS ಇಂದ ಯಾರೋ ಬಂದು ಎಲೆಕ್ಷನ್ ನಿಂತ್ಕೊಂಡಿದ್ರು ಅಂತಲ್ಲ, BJP ಅವರ ಎದುರಾಳಿಯಾಗಿರುತ್ತೆ, ನಿಂತ್ಕೊಳ್ಬೇಕಾಗತ್ತೆ. ಇದು ಏನೋ ಈ ಥರ ಸಂದೇಶ ಕೊಡುವ ಮೂಲಕವಾಗಿ ತಮ್ಮ ಪಕ್ಷಗಳಿಗೆ ಏನಾದರೂ ಮೆಸೇಜ್ ಕೊಡ್ತಾರಾ ಇವರು, ಅಥವಾ BJPಗೋ RSSಗೋ ಸಂದೇಶವನ್ನು ಕೊಡುತ್ತಾ ಇಂಥ ವಿಚಾರ ಅಂತ? ನೋಡಿ, ಕಾಂಗ್ರೆಸ್ಸು BJPಯನ್ನು ಯಾವ್ಯಾವ ರೀತಿಯಲ್ಲಿ ಯಾವ್ಯಾವ ಆ್ಯಂಗಲಲ್ಲಿ ಅಟ್ಯಾಕ್ ಮಾಡಬೇಕು ಅಂತ ಯಾವಾಗಲೂ ಯೋಚನೆ ಮಾಡ್ತಾ ಇದೆ. ಆ ದೃಷ್ಟಿಯಿಂದನೇ ಪದೇ ಪದೇ RSSನ ಟೀಕೆ ಮಾಡುವಂಥದ್ದು. ಯಾಕಂದರೆ ಈ RSS ಅನ್ನುವಂಥದ್ದು ಮೂಲ, ಆ ಬೇರ್ನಿಂದನೇ ಇವೆಲ್ಲವೂ ಈಗ ರಾಜಕೀಯವಾಗಿ BJP ಇರ್ಬೋದು, ವಿಶ್ವ ಹಿಂದೂ ಪರಿಷತ್ತು, ಈ ಥರ ಬೇರೆ ಬೇರೆ ಅವರ ಪ್ರಕೋಷ್ಠಗಳು ಅಂತ ಕರೀತಾರೆ, ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸ ಮಾಡ್ತಾ ಇದೆ. ಇಲ್ಲಿ ಒಂದು ಕಡೆ ಹಿಂದುತ್ವ ವಿಷಯಗಳು ಬರುತ್ತೆ. ಒಂದು ಕಾಲದಲ್ಲಿ ನಮ್ಮ ದೇಶದಲ್ಲಿ ಈ ಹಿಂದುತ್ವ ಅಥವಾ ಅಲ್ಪಸಂಖ್ಯಾತರ ಓಲೈಕೆ ಅನ್ನುವಂಥದ್ದು ಇರಲಿಲ್ಲ. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅದು ಬೆಳೀತಾ ಹೋಯಿತು. ಇವತ್ತದು ದೊಡ್ಡ ವೋಟ್ ಬ್ಯಾಂಕ್ ಆಗಿ ಕನ್ವರ್ಟ್ ಆಗಿದೆ. ಇವತ್ತು ಹಿಂದುತ್ವ ಅಂತ ಬಂದಾಗ BJPಗೆ ಅದೊಂದು ದೊಡ್ಡ ವೋಟ್ ಬ್ಯಾಂಕ್. ಕಾಂಗ್ರೆಸ್ಗೆ ಅದೇ ರೀತಿಯ ಒಂದು ಅಲ್ಪಸಂಖ್ಯಾತರ ವೋಟ್ ಬ್ಯಾಂಕ್ ಇದೆ. ಅದನ್ನು ಅವರು ಇನ್ನೂ ಸ್ವಲ್ಪ ವಿಸ್ತರಣೆ ಮಾಡೋ ದೃಷ್ಟಿಯಿಂದ ಅದ್ರ ಜೊತೆಗೆ OBCಗಳೆಲ್ಲ ಸೇರಿಸ್ಕೊಂಡು ಅಹಿಂದ ಒಂದು ವೋಟ್ ಬ್ಯಾಂಕ್ ಮಾಡಬೇಕು ಮತ್ತು ಹಿಂದುತ್ವವನ್ನು ವಿರೋಧಿ ಮಾಡಬೇಕು. ಆದರೆ ಎಲ್ಲ ಒಂದು ಕಡೆ ಕಾಂಗ್ರೆಸ್ನ ಆ ಒಂದು ರಾಜಕೀಯವಾಗಿ ನಾನು ಮಾತಾಡ್ತಾ ಇರುವಂಥದ್ದು, ಈ ಹಿಂದುತ್ವವನ್ನು ಟೀಕೆ ಮಾಡುವಂಥದ್ದು BJP ಅಥವಾ RSSನ ಟೀಕೆ ಮಾಡೋದ್ರಿಂದ ಅವ್ರಿಗೆ ಅದು ಡಿಸ್ಅಡ್ವಾಂಟೇಜ್ ಆಗ್ತಾ ಹೋಗ್ತದೆ. ನೀವು ರಾಜಕೀಯವಾಗಿ BJPಯನ್ನು ಟೀಕೆ ಮಾಡಿ, ಅವರ ರಾಜಕೀಯ ನಿಲುವುಗಳನ್ನು ಟೀಕೆ ಮಾಡಿ, ಅವರ ತಪ್ಪುಗಳನ್ನು ಟೀಕೆ ಮಾಡಿ. ಆದರೆ ಈ ದೇಶದ ಬಹುಸಂಖ್ಯಾತ ಹಿಂದೂಗಳು ಇದಾರಲ್ಲ, ಅವರ ಪರವಾಗಿ ನಿಂತಿರುವಂಥ, ಧಾರ್ಮಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಅವರ ಪರವಾಗಿ ನಿಂತಿರುವಂಥ RSS ಅನ್ನ ಟೀಕೆ ಮಾಡೋದ್ರಿಂದ ನನಗೆಲ್ಲ ಒಂದ್ ಕಡೆ ಕಾಂಗ್ರೆಸ್ಗೆ ಅದು ಹಿನ್ನಡೆ ಆಗ್ತಾ ಇದೆ. ಅವರು ಎಲ್ಲ ಒಂದ್ ಕಡೆ ನೀವು ರಾಜಕೀಯವಾಗಿ BJPಯನ್ನು ಎಷ್ಟೇ ಬೇಕಾದ್ರೂ ಟೀಕೆ ಮಾಡ್ಬೋದು,
ಆದ್ರೆ RSS ನ ಟೀಕೆ ಮಾಡೋದ್ರಿಂದ ರಾಜಕೀಯವಾಗಿ ಕಾಂಗ್ರೆಸ್ಗೆ ಅದು ದೊಡ್ಡ ಹಿನ್ನಡೆ ಆಗ್ತಾ ಇದೆ. ಇದ್ರ ಜೊತೆಗೆ ಕಾಂಗ್ರೆಸ್ ವಾದ ಹನುಮೇಶ್ ಅವರೇ, ನಾನು ರಂಬೆ ಕೊಂಬೆಗಳನ್ನು ಕಟ್ ಮಾಡಲ್ಲ, ನಾನು ಬುಡಕೆ ಕೊಡ್ಲಿ ಹಾಕ್ಬಿಡ್ತೀನಿ ಇವಾಗ. ಆ ಬುಡ ಬಿಜೆಪಿಯ ಆತ್ಮ, ಬಿಜೆಪಿಯ ಪ್ರಾಣ, ಆ ಪ್ರಾಣ ಪಕ್ಷಿ ಎಲ್ಲಿದೆ ಅಂದರೆ RSS ಅಲ್ಲಿದೆ. ಅದು ದೊಡ್ಡ ಇದು ಪಂಜರದೊಳಗಡೆ ಅದು ಅಡಗಿದೆ. ಆ ಪ್ರಾಣ ಪಕ್ಷಿಗೆ ನಾನೀಗ ಬಾಣ ಹೊಡಿತೀನಿ ಅಂತ ಇವ್ರ ಕತೆ. ಅದೇನಾಗಿದೆ, ಅದನ್ನ ಮಾಡಕ್ಕೆ ಹೋಗೇನೆ ಅವರು ರಾಜಕೀಯವಾಗಿ ದೊಡ್ಡ ಹಿನ್ನಡೆಯನ್ನು ಅನುಭವಿಸ್ತಾ ಇರೋವಂಥದ್ದು. ಎಲ್ಲೋ ಒಂದ್ ಕಡೆ ಅವರು ರಾಜಕೀಯವಾಗಿ ಎದುರಿಸಿದ್ರೆ ಇವತ್ತು ಈ ತರದ ಒಂದು ಪರಿಸ್ಥಿತಿ ಬರ್ತಿರಲಿಲ್ಲ. ಮತ್ತು ಎಲ್ಲೋ ಒಂದ್ ಕಡೆ ಯಾವುದೋ ಒಬ್ಬ ರಾಜಕೀಯ ನಾಯಕ RSS ಕುರಿತು ಇಂಥ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಾಗ ತನ್ನ ವಿಧಾನಸಭಾ ಕ್ಷೇತ್ರ, ಆ ಕ್ಷೇತ್ರ ತನ್ನ ಮತದಾರರು ಅದನ್ನು ಗಟ್ಟಿಪಡಿಸಿಕೊಳ್ಳಬೇಕೆಂದರೆ ನಾನು RSS ಅನ್ನೋ BJPಯನ್ನು ಈ ಮಟ್ಟಕ್ಕೆ ಟೀಕಿಸಿದರೆ ಮಾತ್ರ ಅದು ಉಳಿಯುತ್ತೆ ಅನ್ನೋದ. ಇದು ಒಟ್ಟಂದದಲ್ಲಿ ಇದು ಸೈದ್ಧಾಂತಿಕ ಹೋರಾಟ. ಹರಿಪ್ರಸಾದ್ ಅವರು ಹೇಳ್ತಾ ಸೈದ್ಧಾಂತಿಕವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇದರಲ್ಲಿ ಸೈದ್ಧಾಂತಿಕ ಅನ್ನೋ ವಿಚಾರ ಬಂದಾಗ ಏನಿದು, RSS ಅವರು ಮುಸ್ಲಿಮನ್ನ ವಿರೋಧ ಮಾಡ್ತಾರೆ ಅಂತನಾ? ನಾವು RSS ಅವ್ರನ್ನ ವಿರೋಧ ಮಾಡಿದ್ರೆ ನಮ್ಮ ಪರವಾಗಿ ಮುಸ್ಲಿಮರು ನಿಂತ್ಕೊಳ್ತಾರೆ ಅಂತನಾ, ಅಥವಾ ದಲಿತ ಬೇರೆ ಕಮ್ಯುನಿಟಿಗಳು ನಿಂತ್ಕೊಳ್ತವೆ ಅಂತನಾ? ತಾತ್ಪರ್ಯ ಏನಿದ್ರದು ಅಂತ ಅದೇ ನೋಡಿ ಅವ್ರು ಮಾಡ್ತಾ ಇರೋ. ನನಗೆ ಕಾಂಗ್ರೆಸ್ಸಿನ ಕಂಟಿನ್ಯೂಸ್ ಸೋಲುಗಳೇನಿದೆಯಲ್ಲ, ಇವಾಗ ಲೋಕಸಭೆಯ 3 ಚುನಾವಣೆಗಳಲ್ಲಿ ಸೋತಿರುವಂಥದ್ದು, ಎಲ್ಲ ರಾಜ್ಯಗಳಲ್ಲಿ ಸೋತಿರುವಂಥದ್ದು, ಅಲ್ಲೊಂದು ಬೆಳವಣಿಗೆ, ಒಂದೆರಡು 400 ಸೀಟ್ ತಗೊಳಕ್ ಬಿಡ್ಲಿಲ್ಲ ನಾವು, ಇನ್ನೂ 40ಕ್ಕೆ ನಾವು ಕಟ್ಟಾಕ್ಬಿಟ್ಟು ಸಮಾಧಾನ ಪಡ್ಕೋತಾರೆ. ಇಷ್ಟರ ಮಟ್ಟಿಗೆ ರಾಜಕೀಯ ಹಿನ್ನಡೆ ಆಗಿರುವಂತದ್ದು ಒಂದು ಅತ್ಯಂತ ಓಲ್ಡೆಸ್ಟ್ ಪೊಲಿಟಿಕಲ್ ಪಾರ್ಟಿ ಈ ರೀತಿಯ ಒಂದು ಹೀನಾಯ ಪರಿಸ್ಥಿತಿಗೆ ಬಂದಾಗ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ನಲ್ಲಿ ಒಂದು ಈ ಸೈದ್ಧಾಂತಿಕ ಹೋರಾಟ ಅಂತ ಏನಂತಾರಲ್ಲ, ಅವರ ಸೈದ್ಧಾಂತಿಕ ನಿಲುವಿನ ಬಗ್ಗೆನೇ ಒಂದು ಆತ್ಮವಿಮರ್ಶೆ ಆಗ್ಬೇಕು. ಇಲ್ಲಿ ಕಾಂಗ್ರೆಸ್ ನಲ್ಲಿ ಎಲ್ಲೋ ಒಂದ್ ಕಡೆ ನೀವು ಅಲ್ಪಸಂಖ್ಯಾತರನ್ನ ನೀವು ಓಲೈಕೆ ಮಾಡಲ್ವಾ, ಅಲ್ಪಸಂಖ್ಯಾತರ ಪರವಾಗಿ ಮಾತಾಡಲ್ವಾ? ಅದು ಬಿಜೆಪಿ ಅವರು ಹಿಂದೂಗಳ ಪರವಾಗಿ ಮಾತಾಡಿದ್ರೆ ಸಂವಿಧಾನ ಅಂತಾರೆ ಹನುಮೇಶ್ ಅವರೇ. ಸಂವಿಧಾನ, ಅದೇ ಸಂವಿಧಾನ ವಿರೋಧ ಮಾಡಬೇಡ ನೀನು, ಅದೇ ಕಾನೂನು ಎಲ್ಲರೂ ಈ ದೇಶದಲ್ಲಿ ಹಿಂದೂಗಳು ಇದ್ದಾರೆ, ಅವರು ಬಹುಸಂಖ್ಯಾತರು, ಈ ದೇಶದ ಮೂಲ ನಿವಾಸಿಗಳು, ನೀವು ಅವ್ರ ಪರವಾಗಿ ಮಾತಾಡ. ಅದೇ ಕಾಂಗ್ರೆಸ್ನವ್ರು ಎಲ್ಲಿ ಇದೊಂದು ಥಿನ್ ಲೈನ್ ಇದೆ. ಕಾಂಗ್ರೆಸ್ ಮಾಡ್ತಾ ಇರುವಂತ ಮಿಸ್ಟೇಕ್, ನೀವು ಸೆಕ್ಯುಲರ್ ಅಂತ ಹೇಳಿದಾಗ ನೀವು ಹಿಂದೂಗಳ ಪರವಾಗಿನೂ ಇರಬೇಕು, ತಪ್ಪು ಮಾಡಿದಾಗ ಮುಸ್ಲಿಮರನ್ನು ಟೀಕೆ ಮಾಡಬೇಕು. ನೀವು ಮುಸ್ಲಿಮರು ಏನೇ ತಪ್ಪು ಮಾಡಿದ್ರು ಅದನ್ನು ಡಿಪೆಂಡ್ ಮಾಡಿಕೊಂಡು ಬಿಜೆಪಿಯನ್ನ ವಿರೋಧಿಸುವ ಭರದಲ್ಲಿ ಹಿಂದೂಗಳನ್ನ ಟೀಕೆ ಮಾಡ್ತಿರಲ್ಲ, ಅದು ನಿಮ್ಗೆ ರಾಜಕೀಯ ಹಿನ್ನಡೆ ಆಗ್ತಾ ಇದೆ. ಕಾಂಗ್ರೆಸ್ನವರು ಮಾಡಬೇಕಾದಂತ ಒಂದು ಆಲೋಚನೆ ಇದು. ಮತ್ತೆ ಇದ್ರ ಜೊತೆಗೆ ನೀವು ಇನ್ನೊಂದು ಪ್ರಶ್ನೆಯನ್ನು ಮಾಡಿದ್ರಿ. ಇವತ್ತು RSS ಇರ್ಬೋದು, ಬಿಜೆಪಿ ಇರ್ಬೋದು, ಇಲ್ಲಿ ಪೌರೋಹಿತ್ಯರು ಶಾಹಿಗಳು, ಬ್ರಾಹ್ಮಣ್ಯ, ಹಿಂದುತ್ವ. ಇವತ್ತು ನೋಡಿ, ಇವತ್ತು ನೀವು RSS ನ ಎಲ್ಲ ಪ್ರಮುಖರನ್ನ ಹೆಸರು ಮಾಡಿ ಪಟ್ಟಿ ಮಾಡಿ, ಹಿಂದೆ ಶುರು ಮಾಡಿದಾಗ RSS ಅನ್ನ ಶುರು ಮಾಡಿದಾಗ ಅದರಲ್ಲಿ ಬ್ರಾಹ್ಮಣರು ಜಾಸ್ತಿ ಇದ್ರು. ಇವತ್ತು ಬಿಜೆಪಿ ಇರ್ಬೋದು, RSS ಇರ್ಬೋದು, ಅಥವಾ ಬಿಜೆಪಿಯ ಬೇರೆ ಬೇರೆ ವಿಭಾಗಗಳೇ, ಬೇರೆ ಬೇರೆ ಸಂಘಟನೆಗಳಿದೆಯಲ್ಲ, ಅಲ್ಲಿ ಪ್ರಮುಖ ಸ್ಥಾನಗಳನ್ನ ಅವರು ಉದ್ದೇಶಪೂರ್ವಕವಾಗಿ ದಲಿತರು, ಹಿಂದುಳಿದವರಿಗೆ ಕೊಡ್ತಾ ಇದ್ದಾರೆ. ನಾನು ಬೇಕಾದ್ರೆ 10 ಹೆಸರು ಕೇಳ್ತಿರೋದು. RSS ಮುಖ್ಯಸ್ಥ ದಲಿತರು ಮಾಡಿ ತೋರಿಸಿ, ನೀವು RSS SC ST ಇಂದ ಮಾಡಿ ತೋರಿಸಿ. ಈ ಒಂದು ಅದನ್ನು ಕೇಳಿಲ್ವಾ ಕಾಂಗ್ರೆಸ್ ಅವರು? ಹೇಳಿದಾರೆ ತಾನೇ ಇದನ್ನ. ಅದನ್ನ RSS ನ ಒಂದು ಏನಿರುತ್ತೆ ಅವರ ಇಂಟರ್ನಲ್ ಒಂದು ಚರ್ಚೆಯಲ್ಲಿ, ನಾವು ಹಿಂದುತ್ವವನ್ನು ಬೆಳೆಸಬೇಕಾದ್ರೆ, ಈ ದೇಶದಲ್ಲಿ ನಾವು ಹಿಂದೂ ಧರ್ಮವನ್ನು ಉಳಿಸ್ಬೇಕಾದ್ರೆ ಇಲ್ಲಿ ಕೇವಲ ಬ್ರಾಹ್ಮಣರೇ ಇದ್ರೆ ಆಗೋದಿಲ್ಲ, ಬೇರೆಯವ್ರಿಗೆ ಅವಕಾಶ ಕೊಡ್ಬೇಕನ್ನುವಂತ ಒಂದು ಚಿಂತನೆ ಶುರುವಾಗಿದೆ. ನಾನು ಗಮನಿಸಿದಂಗೆ ಕಳೆದ ಒಂದು 15-20 ಚಿಂತನೆಗಳಿಗೆ 100 ವರ್ಷ ತುಂಬಿದೆ ಅಂತನಾ? ಅಲ್ಲ, ಆ ಚಿಂತನೆಗಳಿಗೆ 100 ವರ್ಷ ತುಂಬಿದೆ ಅಂತ. ಹಿಂದೆ ಈ ರೀತಿ ಒಂದು ಹಿಂದುತ್ವದ ಧರ್ಮ ಉಳಿಬೇಕು, ಈ ರೀತಿಯ ಒಂದು ಸಂಘಟನೆ, ಶಿಸ್ತಿನ ಧರ್ಮ, ಈ ಶಿಸ್ತಿನ ಒಂದು ಸಂಘಟನೆ ಬೇಕು ಅಂತ RSS ಅನ್ನ ಶುರು ಮಾಡಿದ್ರು. ಅವಾಗ ತಿಳಿದಂಥವ್ರು, ಓದಂಥವರೆಲ್ಲ ಬ್ರಾಹ್ಮಣರಿದ್ರು, ಅದ್ರ ಮುಖಂಡತ್ವವನ್ನು ವಹಿಸಿದ್ರು. ಇವತ್ತು ನೀವು ಬಿಜೆಪಿ RSS ನ ತಗೊಳ್ಳೋಣ, ಇವತ್ತು ನಾವು RSS ಬಗ್ಗೆನೇ ಚರ್ಚೆ. ನೀವು RSS ನ ಇಡೀ ದೇಶದ ಪ್ರಮುಖ ಸ್ಥಾನಗಳನ್ನ ಪಟ್ಟಿ ಮಾಡಿದ್ರೆ ಇವತ್ತು ಅತಿ ಹೆಚ್ಚಿರುವಂತವರು ಬ್ರಾಹ್ಮಣೇತರರು. ಇವತ್ತು ಅದು ಬದಲಾವಣೆ ಅವರೇ ಮಾಡ್ಕೊಳ್ತಾ ಇದ್ದಾರೆ. ಮೋಹನ್ ಭಾಗವತರ ಅಥವಾ ಗೋಳ್ವಲ್ಕರ್ ಇರ್ಬೋದು, ಹೆಗಡೆವಾರ್ ಇರ್ಬೋದು, ದೇವರಾಜ್ ಅವರು, ಇವರು ಸರಸಂಘ ಚಾಲಕರು, ಅವ್ರನ್ನ ಹೊರತುಪಡಿಸಿದ್ರು ಕೂಡ ಇವತ್ತು ದೊಡ್ಡ ದೊಡ್ಡ ಸ್ಥಾನಗಳನ್ನ ಎಲ್ಲ ಕೊಟ್ಟಿದ್ದಾರೆ. ಅದಲ್ದೇನೆ ಸ್ವತಃ ಮೋದಿ ಅವರೇ ಇವತ್ತು OBC ಸಮಾಜಕ್ಕೆ ಸೇರಿದವರು. ನೀವು ಬಿಜೆಪಿ ಎಲ್ಲೆಲ್ಲಿ ಅಧಿಕಾರದಲ್ಲಿದೆ ನೋಡಿ, ಬ್ರಾಹ್ಮಣರ ಸಂಖ್ಯೆ ತುಂಬಾ ಕಡಿಮೆ ಇದೆ.
ಬ್ರಾಹ್ಮಣರು ಅದರ ವೈಚಾರಿಕವಾಗಿ ಹಿಂದೆ ನಿಂತಿರ್ಬೋದು, ಅದಕ್ಕೆ ಬೌದ್ಧಿಕ ಶಕ್ತಿಯಾಗಿ ಥಿಂಕ್ ಟ್ಯಾಂಕ್ ಅಂತ ನಾವು ಕರಿತೀವಲ್ಲ, ಥಿಂಕ್ ಟ್ಯಾಂಕ್ ಬಿಜೆಪಿ RSSಗೆ ಬ್ರಾಹ್ಮಣರು ಇದ್ರೂ ಕೂಡ ಇವತ್ತು ಮುಂಚೂಣಿಯಲ್ಲಿ ಬೇರೆ ಸಮಾಜವನ್ನ ತರ್ತಾ ಇದ್ದಾರೆ. ಅದ್ರ ಉದ್ದೇಶ ಒಂದ್ ಕಡೆ ಹಿಂದೂ ಸಮಾಜ ಗಟ್ಟಿ ಆಗ್ಬೇಕು, ಅದ್ರ ಜೊತೆ ಕಾಂಗ್ರೆಸ್ ಅನ್ನ ರಾಜಕೀಯವಾಗಿ ಎದುರಿಸಬೇಕು. ಈ ಸೂಕ್ಷ್ಮಗಳನ್ನ ಅರ್ಥ ಮಾಡ್ಕೊಂಡಿದ್ರೆ ಕಾಂಗ್ರೆಸ್ ಇಂಥ ಒಂದು ರಾಜಕೀಯ ದುರ್ಗತಿಗೆ ಬರ್ತಿರ್ಲಿಲ್ಲ. ಇವತ್ತು ಮುಸ್ಲಿಮರಲ್ಲೂ ಒಳ್ಳೆಯವರಿದ್ದಾರೆ, ಆದ್ರೆ ಮುಸ್ಲಿಮರು ತಪ್ಪು ಮಾಡಿದಾಗ, ಎಲ್ಲ ಒಂದು ಟೆರರಿಸ್ಟ್ ಆಕ್ಟಿವಿಟೀಸ್ ಆದಾಗ, ಎಲ್ಲೋ ಒಂದ್ ಕಡೆ ಪೆಹಲ್ಗಾಮ್ ಆದಾಗ ಅದನ್ನ ಟೀಕೆ ಮಾಡುವಂತ ಎದೆಗಾರಿಕೆಯನ್ನು ಏನಾದ್ರೂ ಕಾಂಗ್ರೆಸ್ ತೋರಿಸಿದ್ರೆ ಕಾಂಗ್ರೆಸ್ಗೂ ಹಿಂದೂಗಳ ಓಟ್ ಬರ್ತಾ ಇತ್ತು. ಇವತ್ತು RSS ನ ಬೈಕೊಂಡು ಅಡ್ಡಾಡೋ ಬದ್ಲಿ ಇವ್ರು ಈಗ RSS ನ ಇಷ್ಟು ಗಟ್ಟಿ ಸಂಘಟನೆ ಆಯ್ತಲ್ಲ, ಇವರು ಸೇವಾದಳ ಇತ್ತು, ಇವ್ರು NSUI ಇತ್ತು, ಅದನ್ಯಾಕೆ ಗಟ್ಟಿಗೊಳಿಸ್ಲಿಲ್ಲ? ಕಾಂಗ್ರೆಸ್ ಇದನ್ನ ಮಾಡಿದ್ರೆ ಇವ್ರದ್ದು ಒಂದು, ನಾವು ಈ ದೇಶವನ್ನ ಒಂದು ಸೆಕ್ಯುಲರ್ ದೇಶ ಅಂತ ಸಂವಿಧಾನದಲ್ಲಿ ಬರೆದಿದ್ದೀವಿ, ಪ್ರಿಯಾಂಬಲ್ಲೇ ಹೇಳ್ಬಿಟ್ಟಿದೀವಿ, ಅಲ್ಲೇ ಹೇಳ್ಬಿಟ್ಟಿದೀವಿ, ನಾವು ಆ ರೀತಿಯ ಒಂದು ವೈಚಾರಿಕೆಯನ್ನ ಬೆಳೆಸ್ತೀವಿ ಅಂತ ಆ ರೀತಿಯ ಸಂಘಟನೆಗಳನ್ನ ವೇಣುಗೋಪಾಲ್ ಅವರೇ, ಕಾಂಗ್ರೆಸ್ ಎಲ್ಲ ಒಂದ್ ಕಡೆ ಸೆಕ್ಯುಲರಿಸಂ ಅನ್ನೋ ಒಂದು ವಿಚಾರ ಇದೆಯಲ್ಲ ವೇಣುಗೋಪಾಲ್ ಅವರೇ, ಈ ಜಾತ್ಯತೀತವಾದ ಅನ್ನೋದು ಬಹುಶಃ ನಮ್ಮ ದೇಶದಲ್ಲಿ ಜಾತ್ಯತೀತ ಅನ್ನೋ ಒಂದು ಪದ ಇದೆಯಲ್ಲ, ಅದು ಬಳಕೆ ಆಗಿರುವ ರೀತಿ, ದಿಕ್ಕು, ಅದಕ್ಕೆ ಬೇರೆ ಬೇರೆ ಥರ ವ್ಯಾಖ್ಯಾನ ಇದೆ. ಅದು ಬಳಕೆ ಆಗಿದೆಯಾ ದುರ್ಬಳಕೆ ಆಗಿದೆಯಾ ಅಂತ ಹೇಳಿ. ಈಗ ಸೆಕ್ಯುಲರಿಸಮ್ ಅಂತ ಹೇಳ್ತಾರೆ, ಸಮಾನತೆ ಅಂತ ಮಾತಾಡ್ತಾರೆ. ಈ ಸಮಾನತೆ ಅಂತ ಮಾತನಾಡುವಾಗ ಎಲ್ಲ ಪಕ್ಷಗಳ ಲೆಕ್ಕ ಹಾಕ್ಕೊಂಡ್ರೂ ಕೂಡ ಯಾವುದೋ ಒಂದು ಸಮುದಾಯ ಅಥವಾ ಧರ್ಮ ಒಂದು ತೂಕ ಜಾಸ್ತಿ ಇರುತ್ತೆ, ಬೇರೆಗಿಂತ ಒಂದು ತೂಕ ಜಾಸ್ತಿ ಇಟ್ಕೊಂಡೇ ಮಾಡ್ತಾರೆ. ಅದನ್ನು ಬಾಯಲ್ಲಿ ಮಾತ್ರ ಸಮಾನತೆ ಅಂತ ಮಾತಾಡ್ತಾರೆ. ಈಗ ಆಯಿತು, RSS ಹಿಂದುತ್ವ, ಬ್ರಾಹ್ಮಣ್ಯ, ಇನ್ಯಾವುದೋ ಒಂದು ವಿಚಾರಕ್ಕೆ ಸಂಘ ಕಟ್ಕೊಂಡಿದ್ದಾರಪ್ಪ. ಯಾರಿಗೂ ಏನು ನೀವು ಅರ್ಜಿ ಹಾಕ್ಕೊಳ್ಳಿ, ನೀವು ಬಂದಿಲ್ಲಿ ನಮ್ಮ ಮೆಂಬರ್ ಆಗಿಬಿಡಿ, ಇಲ್ಲಿ ಬಂದು ನೀವು ಕೂತ್ಕೊಳ್ಳಿ, ನಾವು ಹೇಳ್ದಂಗೆ ನೀವು ಕೇಳಿ, ಯಾರೂ ಹೇಳಿಲ್ಲ. ಸ್ವಇಚ್ಛೆಯಿಂದ ಹೋಗುವಾಗ ಅದ್ರ ಬಗ್ಗೆ ಅಬ್ಜೆಕ್ಷನ್ ಮಾಡಬಹುದಾ ಅಂತ ಸರ್. ಈಗ ಮಾನ್ಯ ಹನುಮೇಶ್ ಅವ್ರು ಮಾತಾಡ್ಬೇಕಾದ್ರೆ ಹೇಳಿದಾಗೆ, ಸಂಘದಲ್ಲಿ ನಮ್ಮ ಮಾನ್ಯ ಸರಸಂಘ ಚಾಲಕರು ನಿನ್ನೆ ಬೆಂಗಳೂರು ಮಾತಾಡಿದಾಗ ಹೇಳಿದ್ರು ಯಾವ ತರ ನಮ್ಮ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ ಅಂತ. ಸರಸಂಘ ಚಾಲಕರಿಂದ ಸಹಕಾರ್ಯವರು ಈ ತರ ಯಾವ ತರ ಆಯ್ಕೆ ಪ್ರಕ್ರಿಯೆ, ಯಾವುದೂ ಸಹ ಅವರ ಅನುಭವ ಅಥವಾ ಅವರ ಸಮಯ ಕೊಡುವಂಥದ್ದು, ಇದನ್ನೆಲ್ಲ ನೋಡಿ ಅವರು ಆಯ್ಕೆ ಮಾಡೋಂಥದ್ದು. ಹೀಗಿರುವಾಗ ಸಂಘದ ಯಾವುದೇ ಆಯ್ಕೆ ಪ್ರಕ್ರಿಯೆಯಲ್ಲಿ ಎಲ್ಲೂ ಜಾತಿ ಅನ್ನೋದು ಬರೋದಿಲ್ಲ, ಎಲ್ಲೂ ಬರಲ್ಲ. ಅವ್ನು ಯಾವ ಜಾತಿ ಈಗ ಬರೋದೇ ಇಲ್ಲ. ನಾವು ಪ್ರತಿದಿನ ಶಾಖೆಗೆ ಹೋದಾಗ ಅಲ್ಲಿ ಸಾಮರಸ್ಯದ ಬಗ್ಗೆನೆ ನಾವು ಮಾತಾಡೋದು. ವೇಣುಗೋಪಾಲ್, ಸಬ್ಜೆಕ್ಟ್ ಜಂಪ್ ಮಾಡಬೇಡಿ ವೇಣುಗೋಪಾಲ್. ನನ್ನ ಪಾಯಿಂಟ್ ಏನು ಗೊತ್ತಾ, ಇಲ್ಲಿ ಕಾಂಗ್ರೆಸ್ ನಾಯಕರಿಗೆ ಹೇಳೋದನ್ನೇ ನಾನು ನಿಮ್ಗೆ ಕೇಳ್ತಾ ಇರೋದು. ಅವ್ರೇನು ಕೇಳ್ತಾರೆ, ಈಗ ಬುದ್ಧಿವಂತಿಕೆ ಅಂತ ಒಂದು ಸಬ್ಜೆಕ್ಟ್ ಇಟ್ಕೊಳ್ಳೋಣ, ನೇತೃತ್ವ ವಹಿಸಿಕೊಳ್ಳುವಿಕೆ, ನಾಯಕತ್ವ ಗುಣಗಳು, ಲೀಡರ್ಶಿಪ್ಪು, ಇದರಲ್ಲಿ ಯಾರನ್ನೂ ಆಯ್ಕೆ ಮಾಡ್ತೀವಿ ನಾವು, ತಾರತಮ್ಯ ಮಾಡಲ್ಲ ಅಂತ ಅವ್ರು ಹೇಳ್ತಾರಲ್ಲ. ಒಬ್ಬರೇ ಒಬ್ಬರನ್ನ ಬ್ರಾಹ್ಮಣರಲ್ಲದವರನ್ನು RSSಗೆ ಮುಖ್ಯಸ್ಥರನ್ನಾಗಿ ಮಾಡಿ ತೋರಿಸ್ಬಿಡ್ಲಿ ಅವರು ಅಂತ ಒಂದು ಸವಾಲು ಹಾಕ್ತಾರೆ. ನೀವು ಕೇಳಿರ್ತೀರಿ, ಬಹುಶಃ ಕಾಂಗ್ರೆಸ್ ನಾಯಕರ ಮಾತು ಕೇಳಿರ್ತೀರಿ. ನೀವೇನು ಹೇಳ್ತಿದ್ದೀರಿ? ಸಾಮರಸ್ಯ ಇದೆ ಸರ್, ಒಟ್ಟಿಗೆ ಊಟ ಮಾಡ್ತೀವಿ, ನಾವು ಶಿಸ್ತಾಗಿ ಮಾಡ್ತೀವಿ, ಪಥಸಂಚಲನ ಮಾಡ್ತೀವಿ, ದೊಣ್ಣೆ ವರಸೆ ಮಾಡ್ತೀವಿ, ನಮ್ಮನ್ನಂಥ ಭೇದ ಭಾವ ಇಲ್ಲ. ಯಾರಾದರೂ ಈ ಥರ ಮಾತಾಡೋದು ಶಾಖೆಗೆ ಬಂದು ನೋಡಲಿ. ಒಂದು ಪ್ರಣವ್ ಮುಖರ್ಜಿ ಅವ್ರು ಬಂದಿದ್ದರು, ನೆಹರು ಅವ್ರು ಬಂದಿದ್ದರು, ಒಬ್ಬರೇ ಒಬ್ಬರು ಒಂದು ಕೊಂಕು ಮಾತಾಡಿಲ್ಲ, ಪರೇಡಲ್ಲಿ ನಮ್ಮನ್ನು ಕರ್ಕೊಂಡು, ಇದೆಲ್ಲ ಸರಿ. ಇವ್ರು ಕೇಳೋದು 100 ವರ್ಷಗಳಲ್ಲಿ RSS ಮುನ್ನಡೆಸುವುದಕ್ಕೆ ಬ್ರಾಹ್ಮಣೇತರ ಒಬ್ಬ ವ್ಯಕ್ತಿ ಸಿಕ್ಕಲಿಲ್ವಾ ಅಂತ ಕಾಂಗ್ರೆಸ್ನವರ ಇನ್ ಜನರಲ್ ಕ್ವಶನ್, ಟೈಮ್ ಅಂಡ್ ಅಗೇನ್, ಎಲ್ಲೇ ಚಾನ್ಸ್ ಸಿಗುತ್ತೋ ಅವೆಲ್ಲ ಇದು ಮಾತಾಡ್ತಾರೆ. ಇದಕ್ಕೇನು ಕಾರಣ? ಸರ್, ಈಗ ಇಲ್ಲಿ ತನಕ ಆಗಿರುವಂತ ಮಾನ್ಯ ಸರಸಂಘ ಚಾಲಕರಲ್ಲಿ ಯಾವಾಗ ನಾವು ಜಾತಿ ಅಂತ ಹುಡುಕ್ತಿವಿ ಆಗ ತಾವು ಇದನ್ನ ಹೇಳಕ್ ಸರಿ ಇರ್ಬೋದು. ಅದು ಜಾತಿ ಅನ್ನೋದೇ ನಿಮಗೆ ಕನ್ಸಿಡರ್ ಆಗದೆ ಇರುವಾಗ ನೀವು ಟಾಪ್ ಇಂದ ಯಾವಾಗ ಈಗ ಇಲ್ಲಿ ತನಕ ಆಗಿರೋರ್ನ ನೀವು ಅವ್ರನ್ನ ಯಾವ ಆಧಾರದ ಮೇಲೆ ಮಾನ್ಯ ಸರಸಂಘ ಚಾಲಕರಾಗಿ ಮಾಡ್ತೀರಾ? ಅವರು ಜೀವನ ಪೂರ್ತಿ ಅವ್ರ ಸಮಯನ ಕೊಟ್ಟಿರೋದು, ಅವರ ಅನುಭವ ಎಲ್ಲವನ್ನೂ ಕನ್ಸಿಡರ್ ಮಾಡಿ ಮಾಡೋಂಥದ್ದು. ಹೀಗಿರುವಾಗ ಅದಕ್ಕೆ ಯಾರು ಸೂಕ್ತನೋ ಅದ ಎಲ್ಲೂ ಜಾತಿ ಅನ್ನೋದು ಅಲ್ಲ. ಇಲ್ಲಿ ಉನ್ನತ ಜಾತಿಯವರು ಬಿಟ್ಟುಬಿಟ್ರೆ, ಸಮಾಜದ ಮೇಲ್ಜಾತಿಯವರು ಅಂತ ಕರೆಸ್ಕೊಂಡಿರ್ತಕ್ಕಂಥವ್ರು ಬಿಟ್ಟುಬಿಟ್ರೆ, ಬೇರೆ ಜಾತಿಯವರು ಯಾರು ಟೈಮ್ ಕೊಟ್ಟಿಲ್ವಾ, ತ್ಯಾಗ ಮಾಡಿಲ್ವಾ, ವಿದ್ಯಾವಂತರಿಲ್ವಾ, ಓದ್ಕೊಂಡಿರ್ಲಿಲ್ವಾ, ನಾಯಕತ್ವದ ಲೀಡರ್ಶಿಪ್ಗಳ ಗುಣಗಳಿರ್ಲಿಲ್ವಾ ಅಂತ ಅವ್ರ ಕ್ವಶನ್ನು. ಸರ್, ಸರಿತಾರ ಅವ್ರು ಹೇಳೋದು, ಅವ್ರು ಮೂಗಿನ ನೇರಕ್ಕೆ ಮಾತಾಡ್ತಾರೆ. ಆದ್ರೆ ಎಲ್ಲೂ ಸಹ ಇವತ್ತು ನೀವು ಒಬ್ಬ BE ಮಾಡಿರ್ತಾನೆ ಅಂತ ಇಟ್ಕೊಳ್ಳಿ ಸರ್, ಆ ಒಂದು ಕ್ವಾಲಿಫಿಕೇಶನ್, ಆ ಒಂದು ಪೋಸ್ಟ್ಗೆ BE ಅಂತ ಕೇಳಿದ್ರೆ, ಇಂಜಿನಿಯರಿಂಗ್ ಕೇಳಿರ್ತಾರೆ ಕ್ವಾಲಿಫಿಕೇಶನ್. ನೀವು 7ನೇ ಕ್ಲಾಸ್ ಅವ್ರನ್ನ ಯಾಕೆ ಅಲ್ಲಿಗೆ ಸೇರ್ಸಲ್ಲ, ಯಾಕೆ ತಗೊಳಲ್ಲ ಅಂತ ಕೇಳಿದ್ರೆ ನಾವ್ ಏನ್ ಹೇಳೋದು ಸರ್? ಕ್ವಾಲಿಫಿಕೇಶನ್ ಈಸ್ ಎಕ್ಸ್ಪೀರಿಯನ್ಸ್, ಕ್ವಾಲಿಫಿಕೇಶನ್ ಈಸ್
ಹೌ ಮಚ್ ಟೈಮ್, ನೀವು ಎಷ್ಟು ಸಮಯವನ್ನ ನೀವು ಸಂಘಕ್ಕೆ ನೀಡ್ತೀರಾ, ದೇಶಕ್ಕೋಗಿ ಎಷ್ಟು ಸಮಯನ ನೀಡ್ತೀರಾ, ನಿಮ್ಮ ಅನುಭವ, ನೀವು ಪ್ರಚಾರಕ್ಕಾಗಿ ಎಷ್ಟು ವರ್ಷ ಮಾಡಿ, ಇದೇ ತಾನೇ, ಇದು ಮಾತ್ರ ಕನ್ಸಿಡರ್ ಬರೋದು ಹೊರತು ಜಾತಿ ಎಲ್ಲೂ ಬರೋದಿಲ್ಲ. ಹಾಗಾಗಿ ಇದೇ ತರನೇ ಈಗ ನಮ್ಮಲ್ಲಿ ಇರೋಂತ ಅನೇಕರಿದ್ದಾರೆ ಸರ್. ಈಗ ಸರಸಹಕಾರಿಯವರು ಇರ್ಬೋದು ಅಥವಾ ಇನ್ನೊಬ್ರು ಇರ್ಬೋದು, ಎಲ್ಲರೂ ಸಹ ಅವರ ಅನುಭವ, ಅವರ ದೇಶಕ್ಕಾಗಿ ಸಮರ್ಪಣೆ, ಇದನ್ನ ಕನ್ಸಿಡರ್ ಮಾಡೇ ಕೊಡೋದು ಹೊರತು ಎಲ್ಲೂ ಜಾತಿ ಬರಲ್ಲ. ಅವ್ರು ಏನು ಮಾತಾಡಿದ್ರು ಅವ್ರ ಮೂಗಿನ ನೆರಕ್ ಮಾತಾಡ್ಕೊತಾರೆ. ಆದ್ರೆ ಸಂಘದಲ್ಲಿ ಎಲ್ಲೂ ಸಹ ಬರೋದಿಲ್ಲ. ಈಗ ದೇಶದಲ್ಲಿ 5 ವಿಷಯಗಳನ್ನ ಸಂಘ ಎತ್ಕೊಂಡಿದೆ ಸರ್ ಈ ಶತಾಬ್ದಿ ವರ್ಷಗಳಲ್ಲಿ. ಅದು ಒಂದು ಸಾಮರಸ್ಯದ ಬಹುಶಃ ಸಂಘ ಕೆಲಸ ಮಾಡ್ತಿರೋಷ್ಟು ಸಾಮರಸ್ಯನ್ನ ಮಾಡಕ್ಕೆ ಯಾವ ಸಂಘಟನೆನೂ ಮಾಡ್ತಾ ಇಲ್ಲ. ಅಷ್ಟು ಕೆಲಸವನ್ನ ಈ 100ನೇ ವರ್ಷದ ಶತಾಬ್ದಿ ವರ್ಷದಲ್ಲಿ ಸಾಮರಸ್ಯದ ಬಗ್ಗೆ ಒಂದು ವಿಶೇಷವಾಗಿ ತಗೊಂಡು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇದು ಅವ್ರ ಮೂಗಿನ ನೇರಕ್ಕೆ ಮಾತಾಡ್ತಿದ್ದಾರೆ ಹೊರತು ನಮ್ಮ ಸಂಘದಲ್ಲಿ ಎಲ್ಲೂ ಸಹ ಜಾತಿ ಇದ್ರ ಬಗ್ಗೆ ಪ್ರಸ್ತಾಪನೆ ಇಲ್ಲ. ನಮಗೆ ಸರ್ ಒಂದ್ ಮಾತು ತಿಳಿಸ್ಕೊಡ್ತೀನಿ. ನಾನು ಸಂಘ ನಿತ್ಯ ಶಾಖೆಗೆ ಹೋಗೋನು. ನಮ್ಮಲ್ಲಿ ಬರೋಂತ ಯಾರು ಸ್ವಯಂ ಸೇವಕರಿದ್ದಾರೆ ಅವ್ರು ಯಾವ ಜಾತಿ ಅಂತ ಗೊತ್ತಿಲ್ಲ. ಕರೋನಾ ಸಮಯದಲ್ಲಿ ಅನೇಕರು ತೀರೋದಾಗ ಅವ್ರು ಯಾವ ಜಾತಿ ಅನ್ಕೊಂಡು ನಾವು ಮಾಡ್ಲಿಲ್ಲ. ಇದು ಕೆಳಗಡೆ ಹೇಗಿದೆ ಮೇಲ್ಗಡೆನೂ ಹಾಗೆ ಇದೆ. ಯಾಕೆ ಇನ್ನೊಬ್ರು ಮೇಲ್ಗಡೆ ಯಾಕೆ ಮಾಡ್ಲಿಲ್ಲ ಅಂದ್ರೆ ಕೆಳಗಡೆಯಿಂದ ಬಂದಿರೋದು ಅದೇ ಸರ್. ಯಾವತ್ತು ಜಾತಿ ಅನ್ನೋದು ಕನ್ಸಿಡರೇ ಮಾಡ್ದಿರೋ ಕಾರಣ ನಾವು ಸ್ವಯಂ ಸೇವಕರಿಂದ ಮಾನ್ಯ ಸರಸಂಘ ಚಾಲಕರ ತನಕ ಹೋದಾಗ ಎಲ್ಲೂ ಬರ್ತಿಲ್ಲ. ಕೆಳಗಡೆಯಿಂದನೇ ನಮಗೆ ಆ ಜಾತಿ ಅನ್ನೋದೇ ಬಂದಿಲ್ಲದ ಕಾರಣ ನಾವು ಅದನ್ನ ನೋಡೋದಿಲ್ಲ. ನೀವು ಸರ್ ಒಮ್ಮೆ ನಾನು ಪ್ರಿಯಾಂಕಾ ಖರ್ಗೆ ಏನ್ ಹೇಳ್ತೀನಿ ಸರ್, ದಯಮಾಡಿ ಒಂದಿಷ್ಟು ಶಾಖೆ. ಈಗ ನಾನು ನೇರ ಒಂದು ಕ್ವಶನ್ ಕೇಳ್ಬಿಡ್ತೀನಿ ವೇಣುಗೋಪಾಲ್ ಅವರೇ, ನೇರ ನಿಮಗೆ ಈ ಪ್ರಶ್ನೆ. ಆರ್ ಎಸ್ ಎಸ್ನಲ್ಲಿ ನಾಯಕತ್ವದ ವಿಚಾರದಲ್ಲಿ ಅರ್ಹತೆನ ಮೀಸಲಾತಿನ ಅಂತ ನಾಯಕತ್ವ ಅರ್ಹತೆ ಸರ್, ಅಷ್ಟೇ ಅರ್ಹತೆ ಸರ್. ಅರ್ಹತೆಯಲ್ಲಿ ಒಂದು ಜಾತಿಯವರು ಬಿಟ್ರೆ, ಒಂದು ಸಮುದಾಯದವ್ರು ಬಿಟ್ರೆ ಇನ್ನೆಲ್ಲರೂ ಅನರ್ಹರು ಅಂತನಾ? ಯಾವುದೇ ಕಾರಣಕ್ಕೂ ಇಲ್ಲ ಸರ್. ಸಮುದಾಯ ನಮಗೆ ಜಾತಿ ಅನ್ನೋದು ಬರೋದೇ ಇಲ್ವ. ನೀವು ಆಯ್ಕೆ ಪ್ರಕ್ರಿಯೆಯಲ್ಲಿ ಅರ್ಹತೆನೇ ಇದ್ದಾಗ ಜಾತಿ ಹೇಗ್ ಬರೋದು ಸರ್? ನಾ ಮಗದೊಮ್ಮೆ ಹೇಳೋದು ಅದೇ ಸರ್. ಸಮಾಜದ ಎಲ್ಲ ವರ್ಗಗಳಲ್ಲೂ ಇದೇ ಅನುಷ್ಠಾನ ಆಗ್ಬೇಕು ಅಂತ RSS ಬಯಸುತ್ತಾ? ಖಂಡಿತ ಅರ್ಹತೆ ಮೀಸಲಾತಿ ಬೇಡ ಅಂತ ಸರ್ ತಾವು ಇದನ್ನ ಬೇರೆ ಕಡೆ ತಗೊಂಡು ಹೋಗ್ತಾರೆ. ನಾನು ಹೇಳ್ತಿರೋದು ನಮ್ಮ ಸಂಘದ ಆಯ್ಕೆ ಪ್ರಕ್ರಿಯೆಯಲ್ಲಿ ಮಾತ್ರ ನಾನು ಅರ್ಹತೆ ಅಂತ ಬರ್ತಿರೋದು ಹೊರತು ಸರ್ಕಾರದ್ದು ಅದ್ರ ಅಡ್ಮಿನಿಸ್ಟ್ರೇಷನ್ ಅದು ಹೊರತಾಗಿ ಸರ್ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ನಾನು ಸಂಘದ ನೀವು ಮಾನ್ಯ ಸರಸಂಘ ಚಾಲಕರು ಅಥವಾ ಕೆಳಗಡೆ ಯಾವ ಹಂತದ ಜವಾಬ್ದಾರಿ ಬಂದಾಗ ಅದು ಕೇವಲ ಅರ್ಹತೆ, ಅದು ಅವರು ದೇಶ ಸಮರ್ಪಣೆ ಅವ್ರಿಗೋಸ್ಕರ ಮಾಡ್ಕೊಂಡಿರುವ ಸಮಯ ನೀಡಿರುವಂತದ್ದು, ಅವರ ಸಮರ್ಪಣೆ ಮನೋಭಾವ, ಇದನ್ನ ಮಾತ್ರ ಕನ್ಸಿಡರ್ ಮಾಡ್ತೀವಿ. ಎಲ್ಲೂ ಸಹ ಇದು ಜಾತಿ ಅನ್ನೋದು ಬರೋದಿಲ್ಲ. ಇದು ಶಾಖೆಯಿಂದ ಸರಸಂಘ ಚಾಲಕರ ತನಕ ಆಯ್ಕೆಯಲ್ಲಿ ಇದೇ ಇರುತ್ತೆ ಸರ್. ತಾವೊಮ್ಮೆ ಮಾನ್ಯ ಪ್ರಿಯಾಂಕಾ ಖರ್ಗೆನ ಈ ಮೂಲಕ ಕೇಳ್ಕೊತೀನಿ, ಒಮ್ಮೆ ಶಾಖೆಗೆ ಬನ್ನಿ, ಶಾಖೆಯಲ್ಲಿ ಏನಾಗುತ್ತೆ ನೋಡಿ, ನಂತರ ನಮ್ಮ ತಪ್ಪಿದ್ರೆ ಈಗ ತಾವು ತಪ್ಪುಗಳು ಕಂಡು ಹೇಳದ್ ನಮ್ಗೆ ಅದ್ ನಾವು ಒಪ್ಕೋತೀವಿ. ಆದ್ರೆ ಏನೂ ಇಲ್ದಲೆ ಪ್ರತಿ ಬಾರಿನೂ ತಾವು ಇದನ್ನ ಹೇಳ್ತಾ ಅದು ತಮ್ಮ ವೈಯಕ್ತಿಕ ವಿಕಾಸನಕ್ಕೆ ತಾವು ಇದು ಹೇಳ್ತಿದ್ದಾರೆ ಹೊರತು ಸಂಘವನ್ನ ನೀವು ಎಷ್ಟು ತೆಗಳ್ತಿರೋ ಅಷ್ಟು ಸಂಘ ಬೆಳೀತಾ ಇದೆ ಸರ್. ಫೈನಾನ್ಷಿಯಲಿ ವಿಜಯೇಂದ್ರ ಅವರೇ, ಈಗ ಒಂದು ಕೋಮನ್ನ ನಾವು ಓಲೈಕೆ ಮಾಡುವುದು ಸಮಾನತೆ ಆಗುತ್ತಾ? ಒಂದು ಕೋಮು, ಕೆಲವರು ತುಚ್ಛೀಕರಣ ಅಂತಾರೆ, ಕೆಲವರು ತುಷ್ಟೀಕರಣ ಅಂತಾರೆ. ಒಬ್ಬರು ತುಷ್ಟೀಕರಣ, ಒಬ್ಬರು ತುಚ್ಛೀಕರಣ, ಒಬ್ಬರು ಹೀನಾಯವಾಗಿ ಕಾಣೋದು, ಒಬ್ಬರು ಅವ್ರನ್ನ ಅಟ್ಟದ ಮೇಲೆ ಕೂರಿಸ್ಬಿಟ್ಟು ಕಾಣೋದು. ಇವೆರಡೂ ಎಕ್ಸ್ಟ್ರೀಮಿಟಿಗಳು ಭಾರತದ ಸಂವಿಧಾನದ ಯಾವ ಕಾನೂನಲ್ಲೂ ಕೂಡ ನಮಗೆ ಸಮಾನತೆ ಅಂತ ಹೇಳಿಲ್ಲ. ಇದನ್ನು ಸಮಾನತೆ ಹೆಸರು ನಡೀತಿರೋದಿಲ್ಲ ಏನು ಅಂತ. ಸರ್, ಈಗ ಕಾಂಗ್ರೆಸ್ ಅವ್ರಿಗೆ ಏನಾಗ್ಬಿಟ್ಟಿದೆ ಅಂದರೆ ಒಂದು ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ಕೊಂಡಿದ್ದಾರೆ. ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ಈಗೇನು ಕುರ್ಚಿ ಕಿತ್ತಾಟ ನಡೀತಾ ಇದೆಯಲ್ಲ ಕಾಂಗ್ರೆಸ್ಸಲ್ಲಿ, ದಲಿತರಿಗೆ CM ಮಾಡಿ, ನಮ್ಮ BJP RSS ಅಲ್ಲಿ ಇದು ಮಾಡಿ ನೋಡಿ, ನಾವು ರಾಷ್ಟ್ರಪತಿಗಳು ಮಾಡಿದ್ವಿ ದಲಿತರನ್ನ. ಹಿಂದಿನ ದಿನಗಳಲ್ಲೂ ಒಂದ್ಸಲಿ ರಾಷ್ಟ್ರಪತಿಗಳು ಮಾಡಿದ್ದೀವಿ ನಾವೆಲ್ಲ. BJP ಆಗಿರ್ಬೋದು, ನಮ್ಗೆ ಅವಕಾಶ ಸಿಕ್ಕಾಗೆಲ್ಲ ದಲಿತರು ಮೇಲೆ ತರುವಂಥ ಕೆಲಸ ಮಾಡಿದ್ದೀವಿ. ನಿಮಗೆ ಗೊತ್ತಿದೆ, SC/ST ಏನೋ ಒಂದು ಕಮಿಷನ್ ಇತ್ತು, ಅದನ್ನು ಸಪ್ರೇಟ್ ಮಾಡಿಬಿಟ್ಟು SCಗೇನೋ ಬೇರೆ STನೇ ಬೇರೆ ಅಂತ ಮಾಡ್ಬಿಟ್ಟು ಅಲ್ಲಿ ದಲಿತರ ಉದ್ಧಾರಿಗೆ ನಾವು ಮಾಡಿದ್ದೇವೆ. ಇವ್ರಿಗೇನು ಅಂದರೆ ಒಂದು ವೋಟ್ ಬ್ಯಾಂಕ್ ಮಾಡ್ಕೊಂಡಿದ್ದಾರೆ. ಓಕೆ, ಒಂದು ಸಮುದಾಯನ ತುಷ್ಟೀಕರಣ ಮಾಡ್ತಾ ಇದ್ದಾರೆ. ಸೊ ತುಚ್ಛೀಕರಣ ಮಾಡ್ತಾ ಇಲ್ಲ. ನಾವು ಹೊಸ ಶುರು ಮಾಡಿದ್ದೀರಾ ನೀವು. ದೇಶಭಕ್ತ ಮುಸ್ಲಿಮರು ಒಂದು ಹೊಸ ಕಾಯಿನ್ ಮಾಡ್ಬಿಟ್ಟಿದ್ದೀರಾ ನೀವು. ಇದೆಲ್ಲೂ ಹಿಂದೆ ಕೇಳಿರಲಿಲ್ಲ, ದೇಶಭಕ್ತ ಮುಸ್ಲಿಮರು ಅಂತ. ಸರ್, ತಮ್ಗೆ ಗೊತ್ತಿದೆ JNU ಅಲ್ಲಿ ಏನಾಗ್ತಾ ಇದೆ, ರೋಡಿಗಿಳಿದ್ಬಿಟ್ಟು ಏನು ಪ್ರತಿಭಟನೆ ಮಾಡ್ತಾರೆ, ಯಾರು ವಿರುದ್ಧ ಮಾಡ್ತಾ ಇದ್ದಾರೆ, ತಮ್ಮ ಮಾಧ್ಯಮಗಳಲ್ಲಿ ತಾವು ತೋರಿಸ್ತಾ ಇದ್ದೀರಿ. ಸೊ ಹಾಗಾಗಿ ದೇಶಭಕ್ತ ಮುಸ್ಲಿಂ ಇದ್ದಾರೆ.
ರಾಷ್ಟ್ರೀಯ ಮುಸ್ಲಿಂ ಮಂಚ ಅಂತ ಸಂಘದಲ್ಲೂ ಒಂದು ನಿರ್ಮಲಾ ಇದೆ. ಸೀತಾರಾಮನ್ ಅವರು ಓದಂತ ಕಾಲೇಜು ಯೂನಿವರ್ಸಿಟಿ ಬಗ್ಗೆ ಹೇಳ್ತಾ ಸರ್, ನಾನು ಇದ್ದೀನಿ ತಾವು. JNU ನಿರ್ಮಲಾ ಸೀತಾರಾಮನ್ ಅವರು JNU ಓದಂತ ಅಲ್ಲಿರೋ ವ್ಯಕ್ತಿಗಳ ಬಗ್ಗೆ JNU ಹೇಳ್ತಾ ನಾನು ಬಗ್ಗೆ JNU ಹೇಳ್ತಾ ಬಗ್ಗೆ ಹೇಳ್ತಾ ಇಲ್ಲ. JNU ಅಲ್ಲಿ ವ್ಯಕ್ತಿಗಳೇನು Okay. ಅಲ್ಲಿ ನಡೆಸ್ತಾ ಇರೋಂಥ ದುಷ್ಕೃತ್ಯಗಳ ಬಗ್ಗೆ ಮಾತಾಡ್ತಾ ಇದ್ದೇನೆ. ಸರ್, ನಾನು ಇಷ್ಟೇ ಕೇಳೋದು ಸರ್, ತಮ್ಮ ಮಾಧ್ಯಮದ ಮುಖಾಂತರ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವ್ರು ಕೇಳಲಿಕ್ಕೆ ಇಷ್ಟಪಡ್ತೇನೆ. Okay. ಸರ್, ಪ್ರಿಯಾಂಕಾ ಖರ್ಗೆ ಅವರೇ, ನಮಗೆ ಈ SLC PUC ರಿಸಲ್ಟ್ಗಳು ಬಂದಾಗ ನಮ್ಮ ಕಲಬುರಗಿ ಜಿಲ್ಲೆ ನಾವು ಮೇಲಿಂದ ನೋಡಕ್ ಆಗದೇ ಇಲ್ಲಲ್ಲ ಸರ್ ಲಿಸ್ಟ್ ಅಲ್ಲಿ. Okay. ರ್ಯಾಂಕಿಂಗ್ ನೋಡಿದ್ರೆ ಕೆಳಗಡೆಯಿಂದಾನೇ ನೋಡ್ಕೊಂಡ್ ಬರ್ಬೇಕು. ಪಾಪ ಮಕ್ಳು ಏನ್ ಸರ್ ಅನ್ಯಾಯ ಮಾಡಿದ್ದಾರೆ? ನಿಮ್ಗೆ ಓಟ್ ಹಾಕಿ ಅನ್ಯಾಯ ಮಾಡಿದಾರ? ನಿಮ್ ತಂದೆಯವರು 9 ಸಲ ಗೆಲ್ಸಿರೋದೇ ಅನ್ಯಾಯನ? ನಿಮ್ಮನ್ನ 3 ಸಲ ಗೆಲ್ಸಿರೋದೇ ಅನ್ಯಾಯನ? ಸೊ ಅದಕ್ಕೆ ಅದ್ರ ಕಡೆ ಗಮನ ಹರಿಸಿ. ನಿಮ್ಗೆ ಶಿಕ್ಷಣ, ಆರೋಗ್ಯ, ಆರ್ಥಿಕತೆ ಹಾಗೂ ಅಭಿವೃದ್ಧಿಲಿ ವೆರಿ ವರ್ಸ್ಟ್ ಇದೆ ಸರ್ Okay. ಕಲಬುರ್ಗಿ. ಸೊ ನಮಗಂತೂ ಅವಕಾಶ ಕಡಿಮೆನೇ ಸಿಕ್ಕಿದೆ, ನೀವು ತಮಗೂ ಗೊತ್ತಿದೆ. ನಮ್ಗೆ ಅವಕಾಶ ಸಿಕ್ಕಾಗ ನಮ್ಗೆ ಏನೇನು ಸಾಧ್ಯತೆ ನಾವು ಮಾಡೋ ಒಂದು ಪ್ರಯತ್ನ ಮಾಡಿದೀವಿ. ಇಷ್ಟು ವರ್ಷ ಆದ್ರೂ ಸರಿ ಸುಮಾರು ಒಂದು 50 ವರ್ಷ ಆಗಿದೆ ಸರ್. ಬಿಜೆಪಿ ಶಾಸಕರು ಯಾವ್ಯಾವ ಕ್ಷೇತ್ರಗಳಲ್ಲಿ ಇದ್ದಾರೋ ಅಲ್ಲೆಲ್ಲ 100% ರಿಸಲ್ಟ್ ರ್ಯಾಂಕ್ ಸ್ಟೂಡೆಂಟ್ಸ್ ಇರೋದು. ನಾನು ನೋಡಿ ಸರ್, ನಿಮ್ಮ ನೀವು ಶಾಸಕರು- ಈಗ ಕರಾವಳಿ ಭಾಗದ ಬಗ್ಗೆ ಮಾತಾಡಿದ್ರು ಅವರು. ಕರಾವಳಿ ಬಿಡ್ರಿ, ನಿಮ್ಮ ಶಾಸಕರು ಇರುವ ಅಲ್ಲ, ಬೇರೆ ಎಲ್ಲಾ ನಮ್ಗೆ ಹೆಚ್ಚಿರೋದು ನಮ್ಮ ಕರಾವಳಿ ಭಾಗದಲ್ಲಿ ನಮ್ಮ ಶಾಸಕರು ಇರೋದು. ಕೇಳಿಸ್ಕೊಳ್ಳಲ್ಲ ನೀವು. ನಿಮ್ಮ ಶಾಸಕರು ಇರುವ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ 100% ರಿಸಲ್ಟು, 100 ಜನ ರ್ಯಾಂಕ್ ಸ್ಟೂಡೆಂಟ್ ಇಟ್ಟಿದ್ದೀರಾ ನೀವು. ಹಂಗೆ ಇಟ್ಟಿದ್ದಾಗ ನೀವು ಹೇಳ್ಬೋದು, ನೋಡ್ರಿ ನಾವೆಲ್ಲ ಕಡೆ ನಮ್ಮ ಶಾಸಕರ ಕಡೆ ಹಗಲು ರಾತ್ರಿ ಅವ್ರು ಏಳಿಗೆ ಶ್ರಮಿಸ್ತಾರೆ, ಅವ್ರು ಓದಕ್ಕೆ ಶ್ರಮಿಸ್ತಾರೆ, ಪಕ್ಕದ ಕೂತ್ಕೊಂಡಿದ್ರೆ ಪಾಠ ಮಾಡಿಬಿಡ್ತಾರೆ. ಅದಿಲ್ಲ ಅಲ್ಲ ಸರ್, ಅದಿಲ್ಲ ಅಲ್ಲ. 50 ವರ್ಷದಿಂದನೂ ಹಂಗೆ ಇದೆಯಲ್ಲ ಅಂತ ಹೇಳ್ತಾ ಇದ್ದೀನಿ ನಾನು. Okay, ಹಾ. 50 ವರ್ಷದಿಂದನೂ ಅಷ್ಟೇ ಇಟ್ಟಿದ್ದೀನಿ. ನಿಮ್ಮ ಶಾಸಕರು ಅಟ್ಲೀಸ್ಟ್ ಒಂದು ಸ್ವಲ್ಪ ಮಧ್ಯಕ್ಕಾದ್ರೂ ಬರಲಿ, ಸ್ವಲ್ಪ ಮೇಲೆ ಪ್ರಶ್ನೆ ಮಾಡಿ. 10 ಶಾಸಕರು, ಜಾಸ್ತಿ ಕೇಳ್ತಿಲ್ಲ ನಾನು, 10 ಶಾಸಕರು ಇರ್ತಕ್ಕಂಥ ಕಡೆಯಲ್ಲಿ 100% ನನ್ನ ರಿಸಲ್ಟ್ ಇದೆ. ಇಲ್ಲಿ ಎಲ್ಲ ರ್ಯಾಂಕ್ ಸ್ಟೂಡೆಂಟ್ಗಳೇ ಇದೆಯೇನ್ರಿ? ಸರ್, ನಾನು 100% ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಸರ್. ನೀವು ಈಗ ಫಲಿತಾಂಶ ಅಂತ ಹೇಳಿದಾಗ ಫೇಲು ಪಾಸ್ ಬರುತ್ತೆ, ನಾನು ಒಪ್ಕೊಳ್ತೀನಿ. ನಾನು ಹೇಳ್ತಾ ಇರೋದು ಹೋಲಿಕೆ ಮಾಡಕ್ಕೆ ಹೋಲಿಕೆ ಮಾಡಿ, ಪ್ರಯತ್ನ ಮಾಡಿ, ಹೋಲಿಕೆ ಮಾಡಕ್ಕೆ ಹೋಲಿಕೆ ಮಾಡಿ. ನಾನು ಬೇಡ ಅನ್ನಲ್ಲ, ಹೋಲಿಕೆ ಹೋಲಿಕೆ ಮಾಡಕಡೆ ಹೋಲಿಕೆ ಮಾಡಿ, ನಂದೇನು ತಕರಾರಿಲ್ಲ. ಅದಕ್ಕೆ ತಗೊಂಡ್ಬಿಟ್ಟು ಎಜುಕೇಷನ್ಗೆ, ರ್ಯಾಂಕ್ ಸ್ಟೂಡೆಂಟ್ಗೆ, ಅಲ್ಲಿ ಅವ್ರ ಕ್ಷೇತ್ರಕ್ಕೆ, ಅಲ್ಲಿ ಬೇರೆ ಅಲ್ಲ ಸರ್, ಅಭಿವೃದ್ಧಿ ಮಾಡ್ಬೇಕಲ್ಲ. ಮತ್ತೆ 50 ವರ್ಷದಿಂದ ಅಭಿವೃದ್ಧಿ ಮಾಡಬೇಕು. ಪಾಪ ಅವ್ರು ಏನ್ ಮಾಡಿದಾರೆ? ಅನ್ಯಾಯ ಏನ್ ಮಾಡಿದಾರೆ? ಜನಗಳು ಇವ್ರಿಗೆ ಓಟ್ ಹಾಕಿರೋದು ಬಿಟ್ಟು ಬೇರೆ ಏನು ಅನ್ಯಾಯ ಏನ್ ಮಾಡಿದಾರೆ ಅವ್ರ? ಪಾಪ ಇವ್ರಿಗೆ ಓಟ್ ಹಾಕಿರೋದೇ ಅನ್ಯಾಯ ಆದಾಗಿದೆ ಅವ್ರಿಗೆ. ಸೊ ಅದಕ್ಕೆ 50 ವರ್ಷದಿಂದ ನಾವು 10 ವರ್ಷ 50 ವರ್ಷ ನಾವು ಯಾವ ಕ್ಷೇತ್ರದಲ್ಲಿ ನಾವು ಅಧಿಕಾರ ನಡೆಸಿಲ್ಲ. ಈಗ ನೀವೇ ಹೇಳ್ತಿದ್ರಿ ಅವ್ರ ಎಜುಕೇಷನ್ಗೆ ಏನೋ ಅನ್ಯಾಯ ಮಾಡ್ಬಿಟ್ಟಿದ್ದಾರೆ, ಅವರೆಲ್ಲ ಹಿಂದೆ ಬಿದ್ದು ಬಿಟ್ಟಿದ್ದಾರೆ, ಆ ಜಿಲ್ಲೆ ನೋಡಿದ್ರೆ ನಮ್ಗೆ ಬೇಜಾರಾಗುತ್ತೆ ಅಂತ ನೀವು ಹೇಳ್ತಾ ಇದ್ದೀರಲ್ಲ. ಇಲ್ಲಿ ಅನ್ಯಾಯ ಅನ್ನೋ ವಿಚಾರ ಇದೆಯಲ್ಲ, ಈ ಅನ್ಯಾಯಕ್ಕೆ ಒಂದು ಪ್ರಜಾಪ್ರಭುತ್ವದಲ್ಲಿ ಜನ ಉತ್ತರ ಕೊಡೋದು 5 ವರ್ಷ ಆದಮೇಲೆ ಅವರು ಸೋಲಿಸ್ಬೇಕಾಗಿತ್ತು. ನಿಜ ತಾನೆ? ಯಾವುದೇ ವ್ಯಕ್ತಿ ನೀನು ನನಗೆ ಈ ನನ್ನ ಜನಪ್ರತಿನಿಧಿ ನನಗೆ ಅನ್ಯಾಯ ಮಾಡ್ತಿದ್ದೆ, ಜನಗಳ ಬಳಿ ಇರೋ ಅಸ್ತ್ರ ಒಂದೇ, ಅವನನ್ನು ಸೋಲಿಸ್ಬೇಕು, ನಾನು ಅವನ ಮನೆ ಕಳಿಸ್ಬೇಕು, ನಾನು ಇವನು ಸರಿ ಇಲ್ಲ, ನಾನು BJPಯನ್ನು ಆಯ್ಕೆ ಮಾಡ್ತೀನಿ ಏನ್ಬೇಕು, ಅದಾಗಿಲ್ವಲ್ಲ? ನೀವು ಇಂಥ ನ್ಯಾಯಪರ ಮಾತಾಡೋರು ಗೆಲ್ಬೇಕಾಗಿತ್ತಲ್ಲ. ಒಳ್ಳೆ ಕಥೆ ಆಯ್ತಲ್ಲ. ಸೋಲ್ಸಿದ್ರಲ್ಲ ಇದೇ ಜನ, ಇಷ್ಟು ಸಲ ಗೆಲ್ಸಿದ್ದಂತ ಜನ ಇದೇ ಸೋಲ್ಸಿದ್ರಲ್ಲ ಸರ್. ಜನಗಳಿಗೆ ಒಂದು ಸೋಲ್ಸ್ತಾರೆ, ಜನಕ್ಕೆ ಅಭಿವೃದ್ಧಿ ಬೇಕು, ಶಿಕ್ಷಣ ಬೇಕು, ಆರ್ಥಿಕತೆಯಲ್ಲಿ ಅವ್ರು ಮುಂದೆ ಹೋಗ್ಬೇಕು. ಮುಂದಿನ ದಿನಗಳಲ್ಲಿ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಮನೆ ಕಳಿಸ್ತಾರೆ. ನೋಡಿ, ನಾನು ಯಾವಾಗಲೇ ಹೇಳಿದೆ ಸರ್, ಇವರಿಗೆ ಕೊಟ್ಟಿರೋ ಕೆಲಸ ಬಿಟ್ಬಿಟ್ಟು ಎಲ್ಲ ಮಾಡ್ತಾರೆ. ಸೊ ನಿಮಗೆ ನೋಡಿ ಸರ್, ಇವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಷ್ಟು ವರ್ಷ ರಾಜಕಾರಣ ಮಾಡಿದ್ದಾರೆ ಸರ್. ಇವತ್ತು ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ. ಒಂದಷ್ಟು ಜನದ್ದು ಹೇಳ್ಬಿಡಿ ಸರ್, ಅವ್ರದ್ದು ದಲಿತರನ್ನ ಮೇಲೆತ್ತಿದಾರಪ್ಪ ಅಂತ ಒಂದು 10 ಜನದ ಹೆಸರು ಹೇಳ್ಬಿಡ್ಲಿ ಸರ್. ಕಾಂಗ್ರೆಸ್ ಅವರು ಯಾರನ್ನೂ ಬೆಳೆಸಿಲ್ಲ. ಅವರು ಬರೀ ಒಂದು ಏನು ಅಂದ್ರೆ ಅವ್ರ ಕ್ಷೇತ್ರದಲ್ಲಿ ನೋಡಿ, ಅವ್ರ ಅಳಿಯನ್ನೇ MP ಮಾಡಿದ್ರು, ಈಗ ಮಗ MLA ಇದ್ದಾರೆ. ಹಾಗಾಗಿ ಒಂದು ನೀವು ದಯವಿಟ್ಟು ಕ್ಷೇತ್ರದಲ್ಲಿ ನಿಮ್ಮ ಜಿಲ್ಲೆಯಲ್ಲಿ ದಯವಿಟ್ಟು ಅಭಿವೃದ್ಧಿ ಮಾಡಿ. ಜೊತೆಗೆ IT-BT ಕಂಪ್ನಿಗಳಿಗೆ ಈಗಾಗಲೇ ಬಹಳಷ್ಟು ಕಂಪ್ನಿಗಳು ಬಿಟ್ಟು ಬೆಂಗಳೂರು ಬಿಟ್ಟು ಬೇರೆ ಬೇರೆ ಕಡೆಗೆ, ಹೈದರಾಬಾದ್ ಬೇರೆ ಬೇರೆ ಕಡೆ ಹೋಗಿರೋದು ತಮ್ಮ ಮಾಧ್ಯಮಗಳಲ್ಲಿ ನಾವು ನೋಡಿದೀವಿ. ಸೊ ಹಾಗಾಗಿ ಇಲ್ಲಿ ಉಳಿಸೋ ಕೆಲಸ ಮಾಡಿ. ರಾಜ್ಯದಲ್ಲಿ ಎಷ್ಟು ನಿಮ್ಮ ಈಗ ಕರಾವಳಿ ಬಗ್ಗೆ ಕೇಳಿದ್ರು, ಆಯ್ತು ಸರ್, ತಮ್ಮ ಕಲಬುರಗಿಲಿ ಎಷ್ಟು IT-BT ಕಂಪ್ನಿಗಳಿದಾವೆ? ತಾವೇ ಮಿನಿಸ್ಟರ್ ಆಗಿದ್ದೀರಲ್ಲ, 2.5 ವರ್ಷ ಆಯ್ತು, ಒಂದು ಯಾವ್ದಾರ IT ಕಂಪ್ನಿ ಮಾಡಿದಿರ? ಈಗ ಈ ವಿಚಾರ RSS ವಿಚಾರ ಬಂದಾಗ ಅದು ತುಂಬಾ ಕಡೆ ಡೈವರ್ಷನ್ ತಗೊಂಡ್ಬಿಡುತ್ತೆ ಸಬ್ಜೆಕ್ಟ್. ಈಗ ನಾವು ಬೆಂಗಳೂರಲ್ಲಿ ಯಾರೋ IT-BT ಅವ್ರು ಹೋಗ್ಬಿಟ್ರು ಅಂತ ಹೇಳಿದ್ರೆ, ಇನ್ನೊಂದು ಕಡೆಯಿಂದ ದೇಶ ಬಿಟ್ಟು ಅನೇಕ ಉದ್ಯಮಿಗಳೇ ಹೋಗ್ಬಿಟ್ಟಿದ್ದಾರೆ, ದೇಶ ಬಿಟ್ಟು ದೊಡ್ಡ ದೊಡ್ಡ ಉದ್ಯಮಿಗಳೇ ಹೋಗ್ಬಿಟ್ಟಿದ್ದಾರೆ, ಸಾಲನೂ ಮಾಡಿ ಹೋಗ್ಬಿಟ್ಟಿದ್ದಾರೆ. ಸಿಟಿಸನ್ಶಿಪ್ಪನ್ನು ವಾಪಸ್ ಕೊಟ್ಟುಬಿಟ್ಟೆ ಹೋದಂಥವ್ರು ಇದ್ದಾರೆ. ಸಾಲವನ್ನು ಇವರು ಮನ್ನಾ ಮಾಡಿರೋ ಉದ್ಯಮಿಗಳು ಬೇಕಾದಷ್ಟು ಜನ. ನನ್ನ ಪಾಯಿಂಟ್ ಅದಲ್ಲ. ಇಂಥ RSS ಅಂತ ವಿಚಾರ ಬಂದಾಗ ಒನ್ಸ್ ಫಾರ್ ಆಲ್ ಒಂದು ಫುಲ್ ಸ್ಟಾಪ್ ಬೇಕಲ್ವಾ? ಇಲ್ಲಿ RSS ಕಡೆಯಿಂದನೂ ಬೇಕು, BJP ಕಡೆಯಿಂದನೂ ಬೇಕು. ಇನ್ಯಾವತ್ತೂ ಇರೋದು ಇದ್ರ ಬಗ್ಗೆ ಚಕಾರ ಎತ್ತಬಾರದು. ಆ ಥರದ್ದು ಬೇಕಲ್ಲ ಒಂದು ಉತ್ತರ. ರಿಜಿಸ್ಟರ್ ಮಾಡಿಸ್ಕೊಂಡಿಲ್ಲ ಎಷ್ಟು ವರ್ಷ ಇವ್ರು ಹೇಳ್ತಾನೆ ಇರ್ತಾರೆ. ಇವ್ರ ಉತ್ತರ ನಮ್ಗೆ ಅವತ್ತಿಗೆ ಅನಿಸ್ತಿಲ್ಲ, 25 ಹಂಗಿತ್ತು, ಬ್ರಿಟಿಷರು ಇದ್ದರು, ಆಮೇಲೆ ನಮ್ಗೆ ಅದು ಫೀಲ್ ಆಗಲಿಲ್ಲ, ಅದೇನು ಕಡ್ಡಾಯ ಅಲ್ಲ. ಆಗುತ್ತಾ ಇವತ್ತಿನ ಕಾಲಕ್ಕೆ? ಸಣ್ಣ ಅಂಗಡಿ ಒಂದು ಹಣ್ಣಿನ ಶಾಪ್ ಮಾಡಿದ GST ನಂಬರ್ ಹೇಳಪ್ಪ ನಿಂದು ಅಂತಾರೆ. ಹಾಗಿದ್ದಾಗ ಒಂದು ರಿಜಿಸ್ಟ್ರೇಷನ್ ಇಷ್ಟು ಯಾಕೆ ಮಾಡ್ಕೊಂಡು ಗೊತ್ತಿದ್ದಾರೆ ಇವರು? ಅದಕ್ಕೆ ಅವರು ಅದಕ್ಕೆ IT ಬಗ್ಗೆನೂ ಮಾತಾಡ್ಬಿಡ್ತಾರೆ, ED ಬಗ್ಗೆನೂ ಮಾತಾಡ್ತಾರೆ, PMLA ಆ್ಯಕ್ಟ್ ಬಗ್ಗೆನೂ ಮಾತಾಡ್ಕೊಂಡು ಹೋಗ್ತಾನೆ ಇರ್ತಾರೆ. ರಿಜಿಸ್ಟರ್ ಆಗಿರೋ ನಿನ್ನ ಹಣ ನಮ್ಗೆ ಗೊತ್ತಾಗ್ತಾರೆ, ನಿಂಗೆ ಅಲ್ಲಿಂದ ಇಲ್ಲಿಂದ ಬರ್ತಿದ್ದಾರೆ, ನೀನು ದೆವ್ವ ಅಂದರು. RSSಗೆ ದೆವ್ವ ಅಂತ ಕರೆದ್ರು. ದೆವ್ವದ ನೆರಳು BJP ಅಂತ ಕರೀತಾರೆ ಅವರು. ಇದಕ್ಕೆ ಅವಕಾಶ ಮಾಡ್ಕೊಡೋದು ಯಾಕೆ RSS ಅಂತ?
ನೋಡಿ RSS ಯಾಕೆ ನೋಂದಣಿ ಆಗಿಲ್ಲ ಮತ್ತು RSSನ ವ್ಯವಹಾರಗಳು, ಹಣಕಾಸಿನ ವ್ಯವಹಾರಗಳು, ಇದರ ಬಗ್ಗೆ ಒಂದು ಸ್ಪಷ್ಟನೆ ಅದನ್ನು RSSನ ಇನ್ಸೈಡರ್ಸ್, ಅದರ ಜವಾಬ್ದಾರಿ ಹೊತ್ತವರೇ ಕೊಡಬೇಕು. ಅದೊಂದು ಕ್ಯೂರಿಯಾಸಿಟಿ. ಆದರೆ ಇಲ್ಲಿ ಒಂದು ನಾವು ಬಹಳ ಧೈರ್ಯದಿಂದ ಹೇಳ್ಬೋದು, 100 ವರ್ಷ ಆಗಿರುವಂಥ RSS ಮೇಲೆ ಹಣಕಾಸಿನ ವಿಷಯದಲ್ಲಿ ಮತ್ತು ನೋಂದಣಿ ವಿಷಯದಲ್ಲಿ ಎಲ್ಲೂ ಕೂಡ ದೊಡ್ಡ ಮಟ್ಟದ ಒಂದು ಅಬ್ಜೆಕ್ಷನ್ಸ್ ಬಂದಿಲ್ಲ. ಎಲ್ಲ ಅವ್ರ ಮೇಲೆ ಕೇಸ್ಗಳಾಗಿ ಕೋರ್ಟ್ಗೆ ಹೋಗಿ ಆ ಥರದ ಗಂಭೀರ ಆರೋಪಗಳು ಬಂದಿಲ್ಲ. ಇದೊಂದು ಈಗ ಇತ್ತೀಚೆಗೆ ಪ್ರಿಯಾಂಕಾ ಖರ್ಗೆ ಅವರು ಇದನ್ನ ರಾಜಕೀಯವಾಗಿ ಚರ್ಚೆ ಮಾಡ್ತಾ ಇದ್ದಾರೆ. ಬಟ್ ಇದಕ್ಕೊಂದು ಸ್ಪಷ್ಟನೆ ಕೊಡೋದ್ರಿಂದ ಯಾರಿಗೆ ಇದ್ರ ಬಗ್ಗೆ ಕ್ಯೂರಿಯಾಸಿಟಿ ಇರುತ್ತೆ, ಹೌದು ಯಾಕೆ RSS ರಿಜಿಸ್ಟರ್ ಆಗಿಲ್ಲ ಮತ್ತು ಅವ್ರ ವ್ಯವಹಾರಗಳು ಹೇಗೆ ನಡೀತೆ ಅಂತ ಅದ್ರ ಬಗ್ಗೆ ಕಂಪ್ಲೀಟ್ ಒಂದು ಚಿತ್ರಣ ಕೊಡುವಂಥದ್ದು ಸೂಕ್ತ ಅನ್ನುವಂಥದ್ದು ಒಂದು ಕಡೆ. ಆದರೆ ಇನ್ನು ಯಾಕೆ ಕಾಂಗ್ರೆಸ್ ಕೂಡ ಎಲ್ಲಿ ತನ್ನ ರಾಜಕೀಯ ಹಿನ್ನಡೆ ಆಗ್ತಾ ಇದೆ, RSSನ ಟೀಕೆ ಮಾಡುವ ಭರದಲ್ಲಿ ಈ ದೇಶದ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋಂಥದ್ದನ್ನು ಅರ್ಥ ಮಾಡ್ಬೇಕು. ನೀವು ರಾಜಕೀಯವಾಗಿ ಬಿಜೆಪಿಯನ್ನು ವಿರೋಧ ಮಾಡಿ, ಆದ್ರೆ ಹಿಂದೂಗಳನ್ನ ವಿರೋಧ ಕಟ್ಕೊಳ್ತಾ ಇರುವಂತ ಒಂದು ಸೂಕ್ಷ್ಮತೆಯನ್ನು ಅವ್ರು ಅರ್ಥ ಮಾಡ್ಕೊಳ್ತಾ ಇಲ್ಲ. ಮತ್ತು ನೋಡಿ, ಈಗ RSSಗೆ 100 ವರ್ಷ ಆಗಿದೆಯಲ್ಲ, ಅದಕ್ಕಿಂತ ಜಾಸ್ತಿ ವರ್ಷ ಆಗಿರುವಂಥದ್ದು ಕಾಂಗ್ರೆಸ್ಗೆ. ಕಾಂಗ್ರೆಸ್ ಕೂಡ ಒಂದು ವೈಚಾರಿಕವಾಗಿ ಇಂಥ ಒಂದು ಸಂಘಟನೆಯನ್ನಾಗ್ಲಿ ಅಥವಾ ಒಂದು ಪಡೆಯನ್ನಾಗ್ಲಿ ನಿರ್ಮಾಣ ಮಾಡ್ಬೋದಾಗಿತ್ತು, ಇವತ್ತಿಗೂ ಮಾಡಿಲ್ಲ. ಮತ್ತು ಈ ದೇಶದಲ್ಲಿ ಹಿಂದೆ ಬಹಳ ದೊಡ್ಡ ಮಟ್ಟದಲ್ಲಿದ್ದಂಥ ಎಡಪಂಥೀಯ ಚಿಂತನೆಗಳು, ಲೆಫ್ಟಿಸ್ಟ್ ಥಾಟ್ಸ್ ಇದೆಯಲ್ಲ, ಐಡಿಯಾಲಜಿ, ಅದು ಕೂಡ ಕಾಲಕ್ರಮೇಣ ನಶಿಸಿ ಹೋಗ್ತಾ ಇದೆ. ಇವತ್ತು ಬಹಳಷ್ಟು ಕಡೆ ಅಧಿಕಾರ ಕಳ್ಕೊಂಡಿದ್ದಾರೆ, ಎಡಪಂಥೀಯರ ಹೋರಾಟ ಕಡಿಮೆ ಆಗಿದೆ. ಈ ಎರಡೂ ಕೂಡ, ಒಂದು ಸೆಕ್ಯುಲರ್ ವಾದವನ್ನ ಮಂಡಿಸುವಂತ ಕಾಂಗ್ರೆಸ್ಗೂ ಹಿನ್ನಡೆ ಆಗಿದೆ, ಎಡಪಂಥೀಯ ಚಿಂತನೆಗೆ ಮಾಡುವಂತವರ ಸಂಖ್ಯೆ ಕಡಿಮೆ ಆಗಿದೆ. ಇದನ್ನು ಕೂಡ ನಾವು ಗಂಭೀರವಾಗಿ ಯೋಚನೆ ಮಾಡಬೇಕು. ಎಲ್ಲ ಒಂದ್ ಕಡೆ ಅದರಲ್ಲಿ ಸತ್ವ ಇಲ್ವಾ, ಜನ ಯಾಕೆ ಅದರಿಂದ ವಿಮುಖ ಆಗ್ತಾ ಇದ್ದಾರೆ, ಯಾಕೆ ಹಿಂದುತ್ವದ ಪರವಾಗಿ ಜನ ವೋಟ್ ಹಾಕ್ತಾ ಇದ್ದಾರೆ, ಹಿಂದುತ್ವದ ಪರವಾಗಿಂತ ಸಂಘಟನೆಗಳು ಬೆಳೀತಾ ಇದೆ, ಬಿಜೆಪಿ ಅಧಿಕಾರಕ್ಕೆ ಬರ್ತಾ ಇದೆ, ಇದನ್ನು ಕೂಡ ನಾವು ಯೋಚನೆ ಮಾಡಿದಾಗ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ಗೂ ಕೂಡ ಇದನ್ನ ಮತ್ತು ಎಡಪಂಥೀಯರು ಕೂಡ ಇದನ್ನ ಯೋಚನೆ ಮಾಡ್ಬೇಕನ್ನುವಂಥದ್ದು. ಆಮೇಲೆ ಕೇವಲ RSSನ ಟೀಕೆ ಮಾಡುವ ಬದಲಾಗಿ RSSಗೆ ಪರ್ಯಾಯವಾದಂಥ ಒಂದು ಈ ರೀತಿಯ ಚಿಂತನೆಗಳು, ಈಗ ಹಿಂದೂಗಳಲ್ಲಿ ಯಾರು ತಪ್ಪು ಮಾಡಿದ್ರು, ಅವರು ಕ್ರಿಮಿನಲ್ ಆಕ್ಟಿವಿಟೀಸ್ ಮಾಡಿದ್ರು ಅಥವಾ ಟೆರರಿಸ್ಟ್ ಆಕ್ಟಿವಿಟೀಸ್ ಮಾಡಿದ್ರು, ಹೆಂಗೆ ಟೀಕೆ ಮಾಡ್ತೀರಿ, ಅದೇ ರೀತಿ ಮುಸ್ಲಿಮರಲ್ಲೂ ಟೆರರಿಸ್ಟ್ ಆಕ್ಟಿವಿಟೀಸ್ ಮಾಡಿದಾಗ ಬಹಿರಂಗವಾಗಿ ಟೀಕೆ ಮಾಡುವಂತ ಒಂದು ಧೈರ್ಯವನ್ನ ಕಾಂಗ್ರೆಸ್ನವರು ಎಡಪಂಥೀಯರು ತೋರಿಸ್ಬೇಕು. ನೀವು ಹಿಂದೂಗಳನ್ನ ಅದನ್ನು ಮಾಡಿದಾಗ ಏನಾಗುತ್ತೆ, ನೀವು ನಿಮ್ಮದು ಒಂದು ವೋಟ್ ಬ್ಯಾಂಕ್ ಬೆಳೀತು. ಹಿಂದೂಗಳು ತಪ್ಪು ಮಾಡಿದ್ರು ತಪ್ಪೆ, ಮುಸ್ಲಿಮರು ಮಾಡಿದ್ರು ತಪ್ಪೆ, ಅದನ್ನು ಹೇಳುವಂತ ಒಂದು ಬೌದ್ಧಿಕ ಮಟ್ಟವನ್ನ ಬೆಳೆಸ್ಕೊಳ್ಳಿ ಅಂತ. ಇಲ್ಲದೇ ಇದ್ರೆ ಇವತ್ತು ನೋಡಿ, ಇದೊಂದು ಬಹಳ ವಿಚಿತ್ರವಾದ ಬೆಳವಣಿಗೆ. ಇವತ್ತು ಹಿಂದೆ ವೆಸ್ಟ್ ಬೆಂಗಾಲಲ್ಲೆಲ್ಲ ಎಡಪಂಥೀಯ ಇದನ್ನೇ ಇತ್ತು ಸರ್ಕಾರಗಳು. ಜ್ಯೋತಿ ಬಸು ಅವರ ನಂತರ ಅಲ್ಲಿ ಹಿನ್ನಡೆ ಆಯಿತು, ಈ ಕೇರಳದಲ್ಲಿ ಹೋಗೋ ತರ ಕಾಣ್ತಾ ಇದೆ. ಸೊ ಈ ಎಡಪಂಥೀಯ ಚಿಂತನೆಗಳು ಯಾಕೆ ನಮ್ಮ ದೇಶದಲ್ಲಿ ಹೋಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಕೂಡ ನಾವು ಚಿಂತನೆ ಮಾಡಬೇಕು. ಥ್ಯಾಂಕ್ ಯು ಹನುಮೇಶ್ ಸರ್, ಥ್ಯಾಂಕ್ ಯು ವಿಜಯೇಂದ್ರ ಅವರು, ಥ್ಯಾಂಕ್ ಯು ವೇಣುಗೋಪಾಲ್ ಅವರೇ. ಇದರೊಂದಿಗೆ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.